ಓಕೆ ಬಂದಿದ್ದೀವಿ. ನೋಡಿ ನೋಡಿ ರಘುನಂದನ್ ನೋಡಿ ಬನ್ನಿ ಬನ್ನಿ ಧನಂಜಯ್. ಸ್ಟೇಟ್ ಕಮಿಟಿ ಯಾರ ಹತ್ರ ಇದೆ ಮಾಡ್ತಾ ಇದ್ದಾರೆ ಸ್ಟೇಟ್ ಶುರು ಮಾಡ್ರಪ್ಪ. ಯಾರು ನಿರೂಪಕರಲ್ಲಿ ಹಾಂ ಸರಿ ಸರ್. ಸ್ಟೇಟ್ ಕಮಿಟಿ ಸ್ಟೇಟ್ ಮಾಡ್ತಾ ಇದೆಯಾ? ನೆಕ್ಸ್ಟ್ ಆಗಬೇಕು ಮಾಡಬಾರ್ದು. ಬನ್ನಿ ಭಾರತ ಮಾತೆಗೆ ವಂದೇ ವಂದೇ ಮಾತರಂ. ಯೂಟ್ಯೂಬ್ ಆಗ್ತಾ ಇದೆಯಾ? ಶುರು ಮಾಡಲಾ? ನಾಗರಾಜ್ ನಾಗರಾಜ್ ತಿಪ್ಪೇಸಿ ನಿಂಗೆ ಫೋಟೋ ಕ್ಲಿಕ್ ಮಾಡಿ. ಕ್ಯಾಮ್ರಾ ಅಣ್ಣ ಫೋಟೋ ಕ್ಲಿಕ್ ಮಾಡ್ಬೋದಲ್ಲ ಇದರಲ್ಲಿ? ಯೂಟ್ಯೂಬ್ ಯಾರು ಮಾಡ್ತಾರ? ಇಲ್ಲ ಫೋಟೋನು ಯೂಟ್ಯೂಬ್ ಯಾರು ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಯಾರು ಇಲ್ಲ. ಫೋಟೋ ಕ್ಲಿಕ್ ಆಯ್ತಾ ಇದೆ. ಒಂದು ಕ್ಲಿಕ್ ಮಾಡಿ ಎಲ್ಲರೂ ಸೇವ್ ಮಾಡ್ಕೊಂಡ್ರಾಯ್ತು. ಮಾಡೋರು ಏನು ನಿಂತಿದ್ರು? ಆತ್ಮೀಯ ಬಂಧುಗಳೇ, ನಾಡಿನ ಸಮಸ್ತ ಜನತೆಗೆ 77ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇವತ್ತು 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣವನ್ನು ನೆರವೇರಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಚ್ ಕೆ ವಿವೇಕಾನಂದರವರು ಹಾಗೂ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಉಪಾಧ್ಯಕ್ಷರಾದಂತಹ ಶಿವರಾಮ್ ಸರ್ ಹಾಗೂ KRS ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಸಿಎನ್ ಅವರು ಧ್ವಜಾರೋಹಣವನ್ನು ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಭಾರತ ಮಾತೆಗೆ ಭಾರತ ಮಾತೆಗೆ ಭಾರತ ಮಾತೆಗೆ ಒಂದೇ ಒಂದೇ ಒಂದೇ. ಈಗ ರಾಷ್ಟ್ರಗೀತೆ ಹೇಳುವ ಮುಖಾಂತರ ಗಣರಾಜ್ಯೋತ್ಸವವನ್ನು ಪ್ರಾರಂಭಿಸೋಣ. ರಾಷ್ಟ್ರ अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे गाहे तव शुभाशिष समाये गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता के जय।
ಈಗ ನಾಡಿನ ಜನರನ್ನು ಉದ್ದೇಶಿಸಿ ಎಚ್ ಕೆ ವಿವೇಕಾನಂದರವರು ಮಾತನಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಹಾಂ ಸರಿ ಸರಿ, ಫೋಟೋ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಹೋಗ್ತೀನಿ. ಆಯ್ತು ಆಯ್ತು. ಎಲ್ರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಒಂದು ರೀತಿ ನಾವೆಲ್ಲರೂ ಅದೃಷ್ಟವಂತ ಕಾಲಘಟ್ಟದಲ್ಲಿ ಬದುಕಿದ್ದೇವೆ ಅಂತೇಳಿ ನನಗೆ ಅನಿಸುತ್ತೆ. ಯಾಕೆಂದರೆ 1947 ಅಥವಾ 1950ರ ಹಿಂದೆ ನಾವು ಮನುಷ್ಯರಾಗಿದ್ವಿ ಅಷ್ಟೇ, ಆದರೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ. ರಾಜರ ಕಾಲದಲ್ಲಿ ರಾಜ ಪ್ರತ್ಯಕ್ಷ ದೈವತ, ಅವನು ಹೇಳ್ದಾಗೆ ನಾವು ಕೇಳಿಕೊಂಡು ಆಲ್ಮೋಸ್ಟ್ ಜೀತದಾಳು ಅಥವಾ ಗುಲಾಮರಾಗೇ ಇದ್ವಿ. ಅದರ ನಂತರ ಬ್ರಿಟಿಷರ ಕಾಲದಲ್ಲೂ ಕೂಡ ನಾವು ಗುಲಾಮರಾಗೇ ಇದ್ವಿ. ಆದರೆ 1947 ಆಗಸ್ಟ್ 15ರ ಮಧ್ಯರಾತ್ರಿ ನಮಗೆ ಅರ್ಧ ಸ್ವಾತಂತ್ರ್ಯ ಸಿಕ್ತು. ಯಾಕೆ ಅಂದರೆ ಅಲ್ಲಿವರೆಗೂ ಏನಿತ್ತಲ್ಲ ಆಡಳಿತಾತ್ಮಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ಮಾತ್ರ ನಮಗೆ ಸಿಕ್ಕಿದ್ದು. ಆದರೆ ನಿಜವಾದ ವ್ಯಕ್ತಿ ಸ್ವಾತಂತ್ರ್ಯ, ನಿಜವಾದ ವ್ಯಕ್ತಿಯ ಘನತೆ, ನಮ್ಮ ಎಲ್ಲ ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಸಿಕ್ಕಿದ್ದು 1950 ಜನವರಿ 26ರಂದು. ಸೊ ಆ ಕಾಲಘಟ್ಟದಿಂದ ಈ 76 ವರ್ಷಗಳಲ್ಲಿ ನಮ್ಮ ದೇಶ ವಿಶ್ವ ಭೂಪಟದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಗಳಿಸಿದೆ, ಖಂಡಿತವಾಗಲೂ ಗಳಿಸಿದೆ. ಅದಕ್ಕೆ ನಮಗೆಲ್ಲ ಹೆಮ್ಮೆ ಇದೆ. ಯಾಕೆಂದರೆ ಹಸಿವಿನಿಂದ ಸಾಯ್ತಾ ಇದ್ದಂತಹ ಕಾಲಘಟ್ಟದಿಂದ ಇವತ್ತು ನಾವೆಲ್ಲರೂ ನೋಡಿಕೊಂಡು ಡಯಟ್ ಮಾಡಿಕೊಂಡು ಊಟ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ನಮ್ಮ ದೇಶ ಸ್ವಾವಲಂಬನೆಯನ್ನು ಸಾಧನೆ ಮಾಡಿದೆ. ಯಾವುದೇ ಕ್ಷೇತ್ರದಲ್ಲಿ ತಗೊಂಡ್ರೂ ಕೂಡ ವಿಶ್ವದ 10 ದೇಶಗಳಲ್ಲಿ ನಮ್ಮದು ಒಂದು ಸ್ಥಾನ ಇರುತ್ತೆ. ಅಂದರೆ ಕ್ರೀಡೆ ಮತ್ತು ಬೇರೆ ಬೇರೆದೆಲ್ಲ ತಗೊಂಡ್ರೆ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ. ಆದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ 10 ಬಲಿಷ್ಠ ದೇಶಗಳಲ್ಲಿ ನಮ್ಮ ದೇಶನೂ ಒಂದಾಗಿದೆ. ಹಾಗನ್ಬಿಟ್ಟು ನಾವು ತುಂಬ ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ ಅಂದರೆ ಇಲ್ಲ, ಸಮಾಧಾನ ಇಲ್ಲ. ಯಾಕೆ ಅಂದರೆ ಭ್ರಷ್ಟಾಚಾರದಲ್ಲಿ, ಯಾಕೆಂದರೆ ಈ ಭ್ರಷ್ಟಾಚಾರದಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಒಂದು ಕಂಪನಿ ತುಂಬ ಪ್ರಾಮಾಣಿಕವಾಗಿ ಈ ವಿಶ್ವದ ಅನೇಕ ದೇಶಗಳನ್ನು ಮಾಡಿದೆ. ಅದರಲ್ಲಿ ನಾವು 140ನೇ ಸ್ಥಾನ, 130ನೇ ಸ್ಥಾನ ಈ ಆಸುಪಾಸಿನಲ್ಲೇ ಇದ್ದೀವಿ. ಹಸಿವಿನಲ್ಲಿ ನೋಡಿ, ಹಸಿವು ಮುಕ್ತ ಆದರೂ ಕೂಡ ಹಸಿವಿನಲ್ಲೂ ಕೂಡ ಭಾರತದ ಸ್ಥಾನಮಾನ 90, 100ರಲ್ಲೇ ಇದೆ. ಹೋಗಲಿ, ನೆಮ್ಮದಿಯ ಗುಣಮಟ್ಟದಲ್ಲಿ ಏನಾದರೂ ಭಾರತದ ಸ್ಥಾನಮಾನ ಇದೆಯಾ ಅಂದರೆ ಖಂಡಿತವಾಗಲೂ ಇಲ್ಲ. ಭೂಲೋಕದ ಸ್ವರ್ಗ ಅಂತ ಹೇಳುವ ನಾರ್ವೆ, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಬೆಲ್ಜಿಯಂ, ಸ್ವೀಡನ್ ಈ ದೇಶಗಳು ಕಂಪೇರ್ ಮಾಡಿದಾಗ ನಾವು ಇನ್ನೂ ಅನಾಗರಿಕವಾಗೇ ಇದ್ದೀವಿ. ಯಾಕೆ ಅಂದರೆ ಎಲ್ಲವನ್ನೂ ಕೊಟ್ಟಂತಹ ದೇಶ, ಒಳ್ಳೆಯ ಸಂವಿಧಾನ, ಎಲ್ಲವೂ ಅದ್ಭುತವಾಗಿದೆ. ನಾನು ಪ್ರಪಂಚದ ಕೆಲವು ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ದೀನಿ. ಭಾರತದ ಸಂವಿಧಾನವೇ ಶ್ರೇಷ್ಠ. ಯಾಕೆ ಅಂದರೆ ಬಾಬಾ ಸಾಹೇಬರು ಆ ಕ್ಷಣದಲ್ಲಿ ಅಮೇರಿಕಾದ ಸಂವಿಧಾನ, ರಷ್ಯಾದ ಸಂವಿಧಾನ, ಇಂಗ್ಲೆಂಡಿನ ಸಂವಿಧಾನ ಎಲ್ಲವನ್ನೂ ಅಧ್ಯಯನ ಮಾಡಿ ಭಾರತದ ಸಂಪ್ರದಾಯಗಳನ್ನು, ಇಲ್ಲಿನ ವೇದ ಉಪನಿಷತ್ತುಗಳನ್ನು, ಮನುಸ್ಮೃತಿಗಳನ್ನು ಅದನ್ನೂ ಕೂಡ ಅಧ್ಯಯನ ಮಾಡಿ ನಮಗೆಲ್ಲರಿಗೂ ಅನುಕೂಲಕರವಾದ ಒಂದು ನೀತಿ ನಿಯಮಗಳ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲಿ ವಿಫಲವಾಗಿದ್ದೀವಿ ಅಂದರೆ ನಾವುಗಳು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ವ್ಯಕ್ತಿಗಳು ಗುಣಮಟ್ಟ ತುಂಬ ಕಡಿಮೆ ಆಗ್ತಾ ಇದೆ. ಯಾವ ಹಂತಕ್ಕೆ ಬಂದಿದೆ ಅಂದರೆ ಈ ಕ್ಷಣದಲ್ಲಿ ನಾವು ಏನು ಇಲ್ಲಿ ನಿಂತು ಉಸಿರಾಡ್ತಾ ಇದ್ದೀವಿ, ಇಲ್ಲಿ ಗಾಳಿಯ ಪ್ರಮಾಣದಲ್ಲಿ ಎಷ್ಟು ಆರೋಗ್ಯಕರವಾಗಿರಬೇಕೋ ಅದಕ್ಕಿಂತ ಹೆಚ್ಚು ಕಣಗಳು ಇದೆ. ಅಂದರೆ ನಮ್ಮ ಗಾಳಿಯನ್ನು ನಾವೇ ಪಲ್ಯೂಟ್ ಮಾಡಿದ್ದೀವಿ, ನಮ್ಮ ಆಹಾರವನ್ನು ನಾವೇ ಪಲ್ಯೂಟ್ ಮಾಡಿದ್ದೀವಿ, ನಮ್ಮ ಮನೆಯ ಫಿಲ್ಟರ್ ನೀರನ್ನು ಕೂಡ ನಾವು ನೆಮ್ಮದಿಯಾಗಿ ಕುಡಿಯೋಕ್ಕಾಗಲ್ಲ. ಆ ರೀತಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇಡೀ ಸಮಾಜದಲ್ಲಿ, ಇಡೀ ಭಾರತದ ಯಾವುದೇ ಸರ್ಕಾರಿ ಆಫೀಸ್ಗೆ ಹೋಗಿ ನಾನು 90% ಲಂಚವಿಲ್ಲದೆ ಕೆಲಸವ ಖಂಡಿತ ಆಗೋದೇ ಇಲ್ಲ. ಅಂದರೆ ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಒಂದು ಚೂರು ಏನಾದರೂ ನೀವು ದುಡ್ಡು ಕೊಟ್ಟೇ ಕೆಲಸ ಮಾಡಬೇಕಾಗಿದೆ. ಅಂದರೆ ಅವ್ರು ಯಾರು ಬ್ರಿಟಿಷರ ವಿರುದ್ಧ ಹೋರಾಡಿದ ನಾವು ನಮ್ಮದೇ ದೇಶದ ಭ್ರಷ್ಟರ ವಿರುದ್ಧ ಹೋರಾಡದೆ ಒಂದು ರೀತಿ ಮೂಕ ರೋದನೆಯನ್ನು ಅನುಭವಿಸ್ತಿದ್ದೀವಿ. ಯಾಕೆ ಅಂದರೆ ಈ ಕಾರ್ಪೊರೇಟ್ ಸಂಸ್ಕೃತಿ, ಹಣ ಸಂಸ್ಕೃತಿ ನಮ್ಮನ್ನೆಲ್ಲ, ನೀವು ಈ ಪದ ಉಪಯೋಗಿಸೋಕ್ಕೆ ನನಗೆ ನಾಚಿಕೆ ಆಗುತ್ತೆ, ಆದರೂ ಹೇಳ್ತೀನಿ, ಆಲ್ಮೋಸ್ಟ್ ನಮ್ಮನ್ನು ನಿರ್ವೀರ್ಯ ಮತ್ತು ಸೀಡ್ಲೆಸ್ಗೊಳಿಸಲಾಗಿದೆ.
ಹಣ್ಣು ತರಕಾರಿಗಳಲ್ಲಿ ಹೇಗೆ ಸೀಡ್ಲೆಸ್ ಬಂತಲ್ಲ, ಯುವ ಜನಾಂಗಗಳಲ್ಲೂ ಕೂಡ ಸೀಡ್ಲೆಸ್ ಆಗಿದೆ. ಇಲ್ಲ ಅಂದಿದ್ರೆ ಇವತ್ತು KRS ಪಕ್ಷ ಈ ರಾಜ್ಯದ ಒಂದು ಪ್ರಬಲ ಶಕ್ತಿ ಆಗಬೇಕಾಗಿತ್ತು. ಆದರೆ ಇನ್ನೂ ಆ ಶಕ್ತಿ ಯಾಕೆ ಬಂದಿಲ್ಲ ಅಂದರೆ, ಓರಿಗಳಿಗೆ ಮೊದಲು ಎಲ್ಲ ಡಾಕ್ಟರ್ಗಳು ಏನು ಮಾಡ್ತಾ ಇದ್ರು ಗೊತ್ತಲ್ಲ, ಹಾಗೆ ಹೆಚ್ಚು ಕಡಿಮೆ ಎಲ್ಲರನ್ನೂ ಕೂಡ ವಿದ್ಯಾವಂತರಾಗಿದ್ದಾರೆ, MBA ಓದಿದ್ದಾರೆ, ದೊಡ್ಡ ಎಲ್ಲ ಓದಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅಂಥವ್ರಿಗೂ ಕೂಡ ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಬೇಕು, ಅಟ್ಲೀಸ್ಟ್ ಕೇಳಬೇಕು ಅನ್ನುವ ಪ್ರಜ್ಞೆ ಇಲ್ಲ. ನೀವು ಇಷ್ಟೆಲ್ಲ ಧರ್ಮಗಳ ಬಗ್ಗೆ ಯೋಚನೆ ಮಾಡ್ತೀರಿ, ನಮಗೆ ಅಷ್ಟು ಧರ್ಮದ ಮೇಲೆ ನಂಬಿಕೆ ಇದೆ, ಪ್ರತಿ ದೇವಸ್ಥಾನಗಳು ಹೌಸ್ಫುಲ್ ಆಗುತ್ತೆ, ಹೌದಾ? ಹಾಗಾದರೆ ನೀವು ಧರ್ಮದ ಬಗ್ಗೆ ಒಳ್ಳೆಯದ್ರ ಬಗ್ಗೆ ಮಾತಾಡುವಾಗ ಚುನಾವಣೆ ಟೈಮಲ್ಲಿ ಒಬ್ಬ ಕಳ್ಳನಿಗೆ, ಅತ್ಯಾಚಾರಿಗೆ, ಭ್ರಷ್ಟಾಚಾರಿಗೆ ನಿಮ್ಮ ಕೈ ಒತ್ತುತ್ತೀರಲ್ಲ, ಹಾಗಾದರೆ ನಿಮ್ಮ ನಿಜವಾಗ್ಲೂ ಆತ್ಮಸಾಕ್ಷಿಯನ್ನು ಯೋಚನೆ ಮಾಡಿ, ಒಂದು ಕ್ಷಣ ಯೋಚನೆ ಮಾಡಿ. ಆಯಿತು, ಬೇರೆ ಹಳ್ಳಿಯವರಿಗೆ ಗೊತ್ತಾಗೋದಿಲ್ಲಪ್ಪ ಅಂತ ಇಟ್ಕೊಳ್ಳಿ. ಬೆಂಗಳೂರಲ್ಲಿ ಚಾಲೆಂಜ್ ಮಾಡ್ತೀನಿ, ನೋಡೋಣ ಈ ಸರಿ ಹೇಗಿದ್ರು BBMP ಎಲೆಕ್ಷನ್ ಬಂದಿದೆ, KRS ಪಾರ್ಟಿ ಚುನಾವಣೆಗೆ ನಿಲ್ಲುತ್ತೆ. ಒಂದು ವೇಳೆ KRS ಪಾರ್ಟಿಯ ವೋಟ್ ಶೇರು ಕನಿಷ್ಠ 10-15% ಆದರೂ ಆದರೆ ನಾನು ಈ ಸಮಾಜಕ್ಕೆ ಒಂದು ಸಲ್ಯೂಟ್ ಕೊಡ್ತೀನಿ. ಅದೇನಾದರೂ 1-2% ಬಂದು ನಿಂತರೆ ನೀವೆಲ್ಲ ನರಸತ್ತೋರು ಅಂತ ನೇರವಾಗಿ ನಾನು ಹೇಳ್ತೀನಿ. ದೇಶದ್ರೋಹಿಗಳು ನೀವು, ಯಾಕೆ ಭ್ರಷ್ಟರಿಗೆ ವೋಟ್ ಹಾಕ್ತಿರ್ರಿ? ನನ್ನ ಹತ್ರ ಬಹಳ ಜನ ಬರ್ತಾರೆ, ಬೇರೆ ಬೇರೆ ಪಕ್ಷದವರು, ಎಲ್ಲರೂ ರಿಯಲ್ ಎಸ್ಟೇಟ್ ಅವರು, ಚಿನ್ನ ಮಾರಿದವನು, ಇನ್ಯಾವನು ಭ್ರಷ್ಟನು, ಹಾಸ್ಪಿಟ್ಲಲ್ಲೂ ಸಾರ್ ನಾವು ನಿಲ್ಬೇಕು ಅಂತಿದ್ದೀವಿ, ಏನಾದರೂ ಐಡಿಯಾ ಕೊಡಿ ಅಂತ ಬರ್ತಾರೆ. ಏನು ಐಡಿಯಾಗಳನ್ನು ಅವ್ರಿಗೆ ಕೊಡೋದು? ಭಾಳ ಜನ ಹೇಳ್ತಾರೆ ಏನಾದರೂ ಐಡಿಯಾ ಕೊಡಿ ಅಂತ. ಹೆಂಗೆ ಗೆಲ್ಲಬೇಕು? ನಿನ್ನ ಜಾತಿಯನ್ನು ಸಂಘಟನೆ ಮಾಡು, ಅಥವಾ ನೀನು ಇನ್ನು ಎಲ್ಲರಿಗೂ ಓಟ್ಗೆ ಹಾಕು, ಈಗ ಹೇಳಬೇಕಾಗಿದೆ. ನಾನು ಹೇಳ್ತೀನಿ, ಇಲ್ಲಪ್ಪ, ಇಡೀ ನನ್ನ ಕ್ಷೇತ್ರದಲ್ಲಿ ನಾನು ಒಂದು ಇಂಟರ್ನ್ಯಾಷನಲ್ ಲೆವೆಲ್, ಅಂದರೆ ಈ BBMPಯ ಒಂದೊಂದು ಗ್ರೇಟರ್ ಬೆಂಗಳೂರಿನ ಒಂದೊಂದು ಕ್ಷೇತ್ರದಲ್ಲಿ ನಾನು ಒಂದು ಇಂಟರ್ನ್ಯಾಷನಲ್ ಕ್ರೀಡಾಂಗಣ ಸ್ಥಾಪನೆ ಮಾಡ್ತೀನಿ ಅನ್ನುವ ಪ್ರಾಮಿಸ್ ಮಾಡು, ಇಂಟರ್ನ್ಯಾಷನಲ್ ಲೈಬ್ರರಿಯನ್ನು ಮಾಡ್ತೀನಿ ಅಂತ ಹೇಳು. ಯಾವುದೇ ಸರ್ಕಾರದಲ್ಲಿ ನನಗೆ ಯಾರು 5 ಪೈಸೆನೂ ಕಮಿಷನ್ ಕೊಡಬೇಡಿ. ಸರ್ಕಾರದಿಂದ ಏನು ಯೋಜನೆ ಬರುತ್ತೋ ಆ ಯೋಜನೆಗಳನ್ನು ನೀವೇ ಕೆಲಸ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಇಡೀ ಕ್ಷೇತ್ರದಲ್ಲಿ ಯಾರ್ಯಾರು ನಿರುದ್ಯೋಗಿಗಳಿದ್ದೀರೋ ಅವ್ರಿಗೆಲ್ಲ ಉದ್ಯೋಗ ಕೊಡಿಸುವ ಉದ್ಯೋಗ ಮೇಳವನ್ನು ಮಾಡ್ತೀನಿ. ಇಡೀ ಕ್ಷೇತ್ರದಲ್ಲಿ ಯಾವ್ಯಾವ ಹಾಸ್ಪಿಟಲ್ ಇದೆಯೋ ಆ ಎಲ್ಲ ನಂಬರ್ಗಳನ್ನು ನಾನು ತಗೊಂಡು, ಎಲ್ಲ ಸ್ಕೂಲುಗಳು ಯಾವ್ಯಾವ ಇದ್ದಾವೆ, ಯಾವ್ಯಾವುದು ಸಾರ್ವಜನಿಕ ಇದ್ದಾವೆ, ಆ ಫೋನ್ ನಂಬರ್ಗಳು ಒಂದು ಪಾಂಪ್ಲೆಟ್ ಮಾಡಿ ಎಲ್ಲರಿಗೂ ಹಂಚುತ್ತೀನಿ. ಒಟ್ಟಿನಲ್ಲಿ ನಿಮ್ಮ ಇಡೀ ಕ್ಷೇತ್ರದಲ್ಲಿ ಯಾರಾದರೂ ಸಾಂಸ್ಕೃತಿಕವಾಗಿ ಒಳ್ಳೆ ಕೆಲಸ ಮಾಡೋದಿದ್ರೆ ಚಾನಲ್ಗಳನ್ನು ಕರ್ಕೊಂಡ್ಬಂದು ಇಲ್ಲಿ ನಾನು ಸಂಗೀತ, ಸಾಹಿತ್ಯ, ಕ್ರೀಡಾ ಉತ್ಸವ ಮಾಡ್ತೀನಿ. ಈ ರೀತಿ ಭರವಸೆ ಕೊಡು ಅಂತ ಹೇಳಿದ್ರೆ, ಹಂಗೆ ಹೇಳಿದ್ರೆ ನಮ್ಗೆ ಓಟ್ ಬರಲ್ಲ ಸರ್ ಅಂತಾರೆ. ಅಂದರೆ ಜನಗಳಿಗೆ ಪ್ರಗತಿ ಬೇಡವಾ? ಜನಗಳಿಗೆ ಪ್ರಗತಿ ಬೇಡವಾ? MP ಪ್ರಕಾಶ್ ಅವರು ಒಂದು ಮಾತು ಹೇಳೋರು, ಅದರಲ್ಲಿ ಅರ್ಧ ಸತ್ಯ ಇದೆ ನನ್ನ ಪ್ರಕಾರ. ಅವ್ರು ಹೇಳೋರು, ರಾಜಕಾರಣಿಗಳು ಭ್ರಷ್ಟರಾದರೆ ಹಂಗೂ ಹಿಂಗೂ ಜನನ ಬದಲಾಯಿಸ್ಬೋದು, ಮತದಾರರೇ ಭ್ರಷ್ಟರಾದರೆ ಏನು ಮಾಡ್ತೀರಿ ಅಂತ. ಅಂದರೆ ಆಗಲೇ ಹೇಳಿದ್ರು MP ಪ್ರಕಾಶ್ ಅವರು, ಈಗ ನನಗದು ಜ್ಞಾಪಕ ಇದೆ. ಮತದಾರರೇ ಭ್ರಷ್ಟರಾದರೆ ಮತ್ತೆ ಬದಲಾಯಿಸೋದು ಹೇಗೆ? ಮತದಾರರು ಸರಿ ಇದ್ದರೆ ಭ್ರಷ್ಟ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡ್ಬೋದು, ಮತದಾರರೇ ಭ್ರಷ್ಟರಾದರೆ ಹಾಗನ್ಬಿಟ್ಟು ನಾವು ನಿರಾಶೆ ಆಗೋದು ಬೇಡ. ಮತದಾರರನ್ನು ಭ್ರಷ್ಟಗೊಳಿಸಲಾಗಿದೆ, ಅವರೇನು ಭ್ರಷ್ಟರಾಗಿಲ್ಲ, ಭ್ರಷ್ಟಗೊಳಿಸಲಾಗಿದೆ. ಅದರಿಂದ ಅವ್ರ ಬಗ್ಗೆ ಸ್ವಲ್ಪ ಸಿಂಪತಿ ಇಟ್ಕೊಳ್ಳೋಣ. ಈ ಒಂದು ಏನು 76ನೇ ಗಣ ನಾವೆಲ್ಲರೂ ಸೇರಿದ್ದೀವಿ. ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ಈ ದೇಶಕ್ಕೆ, ಈ ಆಧುನಿಕ ಭಾರತಕ್ಕೆ 2 ಕಣ್ಣುಗಳು, ಒಂದು ಮಹಾತ್ಮ ಗಾಂಧಿ, ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ 2 ಕಣ್ಣುಗಳು ಇವತ್ತು ನಾವು 76 ವರ್ಷ ಆಗಿದೆ, ಇನ್ನೊಂದು 24 ವರ್ಷಕ್ಕೆ 100 ವರ್ಷ ಆಗುತ್ತೆ. ಈ ಥರದ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಇವತ್ತು ಯಾರಿಗೂ ತಿಳುವಳಿಕೆಯ ಕೊರತೆ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ತಿಳುವಳಿಕೆ ಇದೆ, ಸಮಸ್ಯೆ ಇರೋದು ನಡವಳಿಕೆಗಳಲ್ಲಿ, ಅವರ ನಡವಳಿಕೆಗಳಲ್ಲಿ ಅದು ಬದಲಾಗ್ತಾ ಇಲ್ಲ. ನಡವಳಿಕೆಯಾಗಬೇಕು. ನನಗೆಲ್ಲ ಗೊತ್ತು ಅನ್ನೋದು ಮುಖ್ಯ ಅಲ್ಲ, ನೀನು ಹೆಂಗೆ ಬಿಹೇವ್ ಮಾಡ್ತೀಯ ಅಂತ. ನಮ್ಮ ಮಕ್ಕಳನ್ನ ಇದೊಂದು ಕುಟುಂಬ ಇದ್ದಕ್ಕೆ, ಒಬ್ಬ ಆಟೋ ಡ್ರೈವರು, ಒಬ್ಬ ಟೈಲರು, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ನಾವೆಲ್ಲರೂ ಕೂಡ ನಮ್ಮ ಕುಟುಂಬದಲ್ಲಿ ಮಹಿಳೆಯರು ಎಲ್ಲರೂ ಕೂಡ ನಾಚಿಕೆ ತುಂಬ ಆಗುತ್ತೆ. ಯಾವುದೋ ಒಂದು ರಿಯಾಲಿಟಿ ಶೋನ ವಿಕೃತ ಕಾರ್ಯಕ್ಕೆ ಅದೆಷ್ಟು 30 ಕೋಟಿನೋ 40 ಕೋಟಿನೋ ಅಂತ ಹೇಳ್ತಾರೆ. ನೀವು ಕನಿಷ್ಠ ಒಂದು ಚುನಾವಣೆಯಲ್ಲಿ ನಿಮ್ಮ ಮೊಬೈಲ್ ತಗೊಳ್ಳೋವಾಗ, ನೀವು ಬಟ್ಟೆ ತಗೊಳ್ಳೋವಾಗ, ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋವಾಗ ಯಾವ್ದು ಒಳ್ಳೇದು ಅಂತ 1000 ಜನನ ಕೇಳ್ತೀರಿ. ಒಂದು ಚುನಾವಣೆ ಎಲೆಕ್ಷನ್ ಹಾಕೋವಾಗ ಯಾರಿಗೆ ಹಾಕಬೇಕು ಅನ್ನುವಂತಹ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೊಡಿ. ಎಲ್ಲರ ಮನೆಯಲ್ಲೂ ಪರ್ಟಿಕ್ಯುಲರ್ ಆಗಿ 50% ಹೆಣ್ಣು ಮಕ್ಕಳಿಗೆ ಬಂದಿದೆ. ಹೆಣ್ಣು ಮಕ್ಕಳನ್ನ ಕೂಡ ನಾವು ಈಗ ಮಾಡಬೇಕು. ಯಾಕಂದರೆ ಗಂಡು ಮಕ್ಕಳು ಭ್ರಷ್ಟರಾಗಿ ಇಷ್ಟ ಆಗಿದೆ. ಹೆಣ್ಣು ಮಕ್ಕಳು ಏನಾದರೂ ಭ್ರಷ್ಟರಾಗೋಗ್ಬಿಟ್ರೆ, ಯಾಕೆಂದರೆ ಅವ್ರಿಗೆ ಭಾಳ ಜವಾಬ್ದಾರಿ ಇದೆ, ಅವರು ಭ್ರಷ್ಟರಾಗ್ಬಿಟ್ರೆ ಮುಗೀತು ಕತೆ ನಮ್ಮದು. ಮತ್ತು ಅವ್ರನ್ನ ಕೇಳೋಕ್ಕೂ ಆಗಲ್ಲ, ನೀವು ಜಾಸ್ತಿ
ಹೆಚ್ಚಿನ. ಗಂಡಸ್ರನ್ನಾದರೆ ಸ್ವಲ್ಪ ಜೋರಾಗಿ ಕೇಳ್ಬೋದು, ಹೆಂಗಸ್ರನ್ನ ಜೋರಾಗಿ ಕೇಳಿದ್ರೆ ಇವ್ನು ನನ್ನ ಮೇಲೆ ಹಾಗೆ ಹೀಗೆ ಅಂತ ಅಟ್ಯಾಕ್ ಮಾಡ್ತಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಇನ್ನೂ ನಮ್ಮ ಮೇಲೆ ಒಂದೇ ಸರಿ ನೇರವಾಗಿ ಒಳಗಡೆ ಹಾಕ್ಬಿಡ್ತಾರೆ. ಆದ್ದರಿಂದ ಹೆಣ್ಮಕ್ಳು ಕೂಡ ಪ್ರಾಮಾಣಿಕವಾಗಿರಬೇಕು. ಆ ಥರ ಹೆಣ್ಮಕ್ಳನ್ನ ಕೇಳೋಕ್ಕೆ ಹೆಣ್ಮಕ್ಳನ್ನೇ ಮುಂದೆ ಬಿಡಬೇಕು ನಾವು. ಆ ರೀತಿಯ ಈ ಹೋರಾಟಗಳಲ್ಲಿ ಅದನ್ನು ಕೂಡ, ಯಾಕಂದರೆ ಇನ್ನು 50% ಬಂತು BBMP. ಸೊ ಹೆಣ್ಣು ಮಕ್ಕಳ ವಿರುದ್ಧ ಮಾಡಲಿಕ್ಕೆ ನೋಡಿ, ಇಲ್ಲಿರೋರು ಬರೀ 3-4 ಜನ ಬಂದಿದ್ದಾರೆ. ಸೀಟು ಮಾತ್ರ ನಿಮ್ಗೆ 50% ಬೇಕು, ಹೋರಾಟಕ್ಕೆ 50% ಬರಲಿಲ್ಲ ಅಂದರೆ ಬರೀ ಧಾರಾವಾಹಿಗಳನ್ನು ನೋಡ್ಕೊಂಡಿದ್ರೆ ಆಗಲ್ಲ. ಇನ್ನು ಮೇಲೆ ನೀವು ಬೀದಿಗೆ ಬರಬೇಕು. ನಿಮಗೂ ಜವಾಬ್ದಾರಿ ಇದೆ, ನಿಮಗೂ ಸಮಾನ ಹಕ್ಕು ಮತ್ತು ಕರ್ತವ್ಯ, ಸ್ವಾಭಿಮಾನ ಇದೆ. ಹೆಣ್ಣು ಮಕ್ಕಳು ದೇವಸ್ಥಾನದ ಮುಂದೆ ನೀವು ನಿಂತ್ಕೋತಿರೋ ಬಿಡ್ತಿರೋ ನಿಮಗೆ ಸಂಬಂಧಿಸಿದ್ದು, ಲೈಬ್ರರಿಗಳ ಮುಂದೆ ನಿಂತ್ಕೊಳ್ಳಿ, ಹೋರಾಟದ ಮುಂದೆ ನಿಂತ್ಕೊಳ್ಳಿ, ಸರ್ಕಾರ ಕಚೇರಿಗಳ ಮುಂದೆ ನಿಂತ್ಕೊಳ್ಳಿ. ಈ ಇಬ್ಬರು ಸೇರಿ, ಇಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದು ಯಾವ ವ್ಯತ್ಯಾಸನೂ ಇಲ್ಲ. ಮೋಸಗಾರ, ಭ್ರಷ್ಟಾಚಾರಿ ಮತ್ತು ಒಳ್ಳೆಯವನು, ಇದೇ 2 ಜಾತಿ ಇರೋದು, ಹೆಣ್ಣು ಗಂಡು ಅಲ್ಲ. ಭ್ರಷ್ಟಾಚಾರಿ ಅಥವಾ ಪ್ರಾಮಾಣಿಕ, ಇಂಥವರನ್ನು ಬೆಳೆಸೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಏನೇ ಆಗಲಿ ಕರ್ನಾಟಕ ರಾಷ್ಟ್ರ ಸಮಿತಿಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ. ನೀವು ನಿಜವಾಗ್ಲೂ ಯೋಧರೆ. ನಿಮ್ಮ ಮೇಲೆ ಒಂದು ಸರ್ಕಾರ ಏನು ಹೇಳ್ತಾ ಇದೆ ಅದು ನಿಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಆ ರೀತಿ ಮಾಡಲಿಕ್ಕಾಗಲ್ಲ. ಯಾವುದೋ ಒಂದು ಪ್ರಶ್ನೆ ಮಾಡೋವನ್ನ ಇನ್ಯಾವನೋ ಒಬ್ಬ ಪೊಲೀಸ್ ಆಫೀಸರು ಒಂದು ಆರ್ಡ್ರ್ ಕೊಟ್ಬಿಟ್ಟು ಪ್ರಶ್ನೆ ಮಾಡಿದ್ರೆ ಜೈಲಿಗೆ ಹಾಕ್ತೀನಿ ಅನ್ನೋಕ್ಕೆ ಈ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಇಲ್ಲ. ಅದನ್ನು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಸಲೀಂ ಅಂತ ಇದ್ದಾರಲ್ಲ, ಅವರೇ DGP ಅವರೇ, ನಿಮ್ಮ ಬಗ್ಗೆ ಸ್ವಲ್ಪ ಏನೋ ಒಳ್ಳೆಯ ಹೆಸರುಗಳಿದೆ. ಏನೇ ಮಾಡಿ ನೀವು ಏನು ಈ ದೇಶಕ್ಕೆ ಶಾಶ್ವತವಲ್ಲ. ನೀವು ಕೂಡ ನಾವು ಕೊಟ್ಟಿರೋ ಸಂಬಳದಲ್ಲೇ ಬದುಕ್ತಾ ಇರೋರು. ದಯವಿಟ್ಟು ಆ ಆರ್ಡ್ರ್ ಏನಾದ್ರು ಇದ್ದರೆ ಒಂದು ಸ್ಟೇಟ್ಮೆಂಟ್ ಕೊಡಿ. KRS ಪಕ್ಷ ಅಲ್ಲ, ಈ ದೇಶದ ಎಲ್ಲ ಪ್ರಜೆಗಳಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ. ಒಡೆಯೋ ಹಕ್ಕು ನಿಮಗೂ ಇಲ್ಲ, ನಮಗೂ ಇಲ್ಲ. ನಾವು ಒಡೆಯಕ್ಕೆ ಬರೋದು ಇಲ್ಲ. ನಿಮ್ಮ ಭಾಷೆ ಸ್ವಲ್ಪ ಕೆಟ್ಟದಾಗಿದೆ ಅಂತೇಳಿ ನಾವು ಒಂದು ಸ್ವಲ್ಪ ಹಾರ್ಷಾಗಿ ಮಾಡಿದ್ದೀವಿ. ಬೇಕಾದರೆ ಅದನ್ನು ಬದಲಾಯಿಸ್ಕೊಂಡು ಇನ್ನೊಂದು ಸ್ವಲ್ಪ ವಿನಯವಾಗಿ ಕೇಳ್ತೀವಿ. ಪೊಲೀಸ್ ಭಾಷೆಗೂ ಕೂಡ ವಿನಯವಾಗಿ ಕಲಿಸ್ತೀವಿ. ಆದರೆ ಪ್ರಶ್ನೆ ಮಾಡೋ ಅಧಿಕಾರ ನಮ್ಮ ಪ್ರಾಣ ಇರೋವರೆಗೂ ನೀವು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಮುಗಿಸ್ತೀನಿ. ಧನ್ಯವಾದ. ತುಂಬ ವಿಚಾರಗಳನ್ನು ತಿಳಿಸಿದಂಥ ವಿವೇಕಾನಂದರವರು ಹೇಳ್ತಾ ಇದ್ರು, ಜನರಲ್ಲಿ ತಿಳುವಳಿಕೆ ಇದೆ, ಆದರೆ ನಡವಳಿಕೆ ಬದಲಾಗಬೇಕು ಅಂತ. ಖಂಡಿತವಾಗ್ಲೂ ಸರ್, ಅದೇ ರೀತಿಯಾಗಿ ಇವತ್ತು ಭ್ರಷ್ಟಾಚಾರ, ಪ್ರಾಮಾಣಿಕತೆ, ಹೌದು 2 ಜಾತಿ ಇರುವಂಥದ್ದು. ಆದರೆ ಭ್ರಷ್ಟರೆಲ್ಲ ಒಂದು ಕಡೆ ಸೇರಿಕೊಂಡು KRS ಪಕ್ಷನ ಹೆಂಗಾರು ಮಾಡಿ ಮಟ್ಟ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆದರೆ KRS ಪಕ್ಷದ ಸೇನಾನಿಗಳು ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ, ಅದಂತೂ ಸತ್ಯ. ಈಗ ಏನೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟವನ್ನು ಸದಾ ಮಾಡ್ತಾನೆ ಇರುತ್ತೆ ಅಂತ ಹೇಳ್ತಾ, ಈಗ ಶ್ರೀನಿವಾಸ ಮೂರ್ತಿ ಅವರು 1-2 ನಿಮಿಷ ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ನಾಡಿನ ಸಮಸ್ತ ಬಂಧುಗಳಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ನಮ್ಮ ಗುರುಗಳು ಎಲ್ಲವನ್ನು ಹೇಳ್ತಾರೆ. ಎಲ್ಲರೂ ಇದನ್ನೇ ಯೋಚನೆ ಮಾಡಬೇಕು. ಇವಾಗ ತಿಳುವಳಿಕೆ ಸಾಕು, ನಡವಳಿಕೆ ಬೇಕು ಅಂತ. ಆಯ್ತಾ? ನಾನಂತೂ ಎಲ್ಲ ಪಕ್ಷಗಳು ಕಳ್ಳರು ಸಂತೆ ಅಂತ ತೀರ್ಮಾನ ಮಾಡಿ 6-7 ವರ್ಷಗಳಾಗೋಗಿದೆ. ಆದರೆ ನನ್ನ ನಡವಳಿಕೆ ಪ್ರಾಮಾಣಿಕರ ಜೊತೆಗಿರ್ತೀನಿ, ಪ್ರಾಮಾಣಿಕರಿಗೆ ಓಟ್ ಹಾಕ್ತೀನಿ ಅಂತ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಓ ನಾಳೆ ನೀನು ಅದೇ ಬಿಡಲ್ಲ ಅಂತ. ಹಂಗಲ್ಲ, ನಾಳೆ ನಾನು ಆಗ್ಬಿಡ್ತೀನೋ ಅನ್ನೋ ಬೈಕಿ ಇರೋ ಕಳ್ಳರ ಜೊತೆಲೇ ಇರಬೇಡಿ ಅಂತ ಹೇಳ್ತಾ ಇರ್ತೀನಿ. ದಯವಿಟ್ಟು ಪ್ರಾಮಾಣಿಕತೆ, ಸರಳತೆ, ನಿಸ್ವಾರ್ಥತೆ ನಾವು ಮೈಗೂಡಿಸ್ಕೊಂಡು ಸಾಕ್ತಾ ಇರೋ KRS ಪಕ್ಷನ ನಾಡಿನ ಜನತೆ ಬೆಂಬಲಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ, ಈ ಇವತ್ತಿನ ಗಣರಾಜ್ಯೋತ್ಸವದ ಪ್ರಯುಕ್ತ 2 ವಿಷಯಗಳನ್ನ ನಿಮಗೆ ಹೇಳಬೇಕಾಗಿದೆ. ಯಾಕಂದರೆ ಎಲ್ಲರೂ ಇದನ್ನು ತಿಳ್ಕೊಂಡು ನಾನು ಭಾರತೀಯ, ನಾನು ಈ ದೇಶದ ಪ್ರಜೆ, ನಮ್ಮ ಪರಂಪರೆ ಈ ರೀತಿ ಇದೆ ಅನ್ನೋ ಒಂದು ಹೆಮ್ಮೆಯನ್ನು ನೀವು ತಾಳ್ಬೋದು ಅನ್ನೋ ಒಂದು ಕಾರಣಕ್ಕೆ ಇದು ಜನವರಿ 26 ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ, ಇಡೀ ಭೂಮಂಡಲಕ್ಕೆ ಒಂದು ಹೆಮ್ಮೆಯ ಸುದಿನ, ಒಂಥರ ಅವಿಸ್ಮರಣೀಯ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂಥ ದಿನ. ಯಾಕೆ ಅಂತ ಕೇಳಿದ್ರೆ, ನಾವು 150 ವರ್ಷಗಳ ಹಿಂದಕ್ಕೆ ಜನವರಿ 26ಕ್ಕೆ ಹೋಗ್ಬೇಕಾಗುತ್ತೆ. ಏನು ಸ್ವಾಮಿ ವಿವೇಕಾನಂದರು ಒಂದು ಕಾಲದಲ್ಲಿ ಭಾರತೀಯರು ಕಲ್ಲು ಮಣ್ಣು ಮರಗಳನ್ನು ಪೂಜೆ ಮಾಡುವ ಅನಾಗರಿಕರು, ಅವರು ಆಳಿಸ್ಕೊಳ್ಳೋಕ್ಕೆ ಮಾತ್ರ ಹುಟ್ಟಿದ್ದಾರೆ ಹೊರತು ತಮ್ಮನ್ನೇ ತಾವು ಆಳ್ಕೊಳ್ಳೋಕ್ಕೆ ಲಾಯಕ್ಕೆ ಅಲ್ಲ ಅನ್ನೋ ಒಂದು ಇಡೀ ವಿಶ್ವವೇ ಒಂದು ಮೌಢ್ಯದಲ್ಲಿ ಭಾರತವನ್ನು ನೋಡ್ತಾ ಇರಬೇಕಾದ್ರೆ, ವಿವೇಕಾನಂದರು ಎಲ್ಲ ಧರ್ಮಗಳು ಭಗವಂತನ ಕಡೆಗೆ ಸಾಗುವ ದಾರಿ ಅಂತ ಹೇಳಿ ವಿಶ್ವ ಧರ್ಮದ ಒಂದು ಸಮನ್ವಯತೆಯನ್ನು ತೋರಿದ ಮೊದಲ
ಧೀಮಂತ ಸಿಡಿಲ ಸಂತ ಸುಂಟ್ರಗಾಳಿ ಸನ್ಯಾಸಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಜಯಬೇರಿಯಾಗಿ ವಾಪಸ್ಸು ಬಂದು ಇಂಡಿಯಾದ ಮಣ್ಣಿನಲ್ಲಿ ಕಾಲಿಟ್ಟ ದಿನ ಈ ಜನವರಿ 26. ಅವತ್ತು ಅವರೇನು ರಾಮೇಶ್ವರಂ ಬರ್ತಾರೆ, ಶ್ರೀಲಂಕಾ ವಯ ಆ ರಾಮೇಶ್ವರದ ಆವತ್ತು ರಾಮನಾಡು ಅಂತ ಕರೀತಾ ಇದ್ರು. ಅಲ್ಲಿ ಒಬ್ಬ ಭಾಸ್ಕರ ಸೇತುಪತಿ ಅಂತ ಅರಸ ಇದ್ದ. ವಿವೇಕಾನಂದರು ಕಾಲಿಟ್ಟ ಜಾಗಕ್ಕೆ ಒಂದು ಮಾನ್ಯುಮೆಂಟು ಮಾಡಿ ಅಲ್ಲಿ ಅದಕ್ಕೆ ಒಂದು ಕಂಬ ನಿಲ್ಲಿಸಿ ಒಂದು ಬೋರ್ಡ್ ಹಾಕಿದ, ಕಂಬದಲ್ಲಿ ಕೆತ್ತಿಸ್ದ. ಏನಂತ? ಸತ್ಯಮೇವ ಜಯತೆ ಅಂತ. ಮತ್ತೆ 150 ವರ್ಷಗಳ ನಂತರ ಭಾರತ ಸ್ವಾತಂತ್ರ್ಯನೂ ಆಗುತ್ತೆ, ಗಣರಾಜ್ಯೋತ್ಸವನೂ ಆಗುತ್ತೆ, ಸಣ್ಣ ಸಂವಿಧಾನ ತಾನೇ ಬರ್ಕೊಡುತ್ತೆ. ಎಲ್ಲ ರಾಷ್ಟ್ರಗಳು ರಕ್ತಪಾತದ ಮುಖೇನ ಏನು ಸ್ವಾತಂತ್ರ್ಯವನ್ನು ಪಡ್ಕೊಂಡಿರ್ತವೆ. ಆದರೆ ಭಾರತ ಒಂದು ಹೊಸ ತತ್ವ, ಶಾಂತಿ, ನೀತಿ, ಅಹಿಂಸೆಗಳ ಮಾರ್ಗದಲ್ಲಿ ಯಾವುದೇ ರಕ್ತಪಾತವಿಲ್ಲದೆ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗುತ್ತೆ. ಇದು ಭಾರತದ ಒಂದು ಅಂತಸ್ತತ್ವ. ಅವತ್ತೇನು ಸತ್ಯಮೇವ ಜಯತೆ ಅಂತ ಅವರು ಘೋಷವಾಕ್ಯನ ಮಾಡಿದ್ರು, ಅದು ನಮ್ಮ ಸಂವಿಧಾನದ ಘೋಷವಾಕ್ಯನೂ ಆಗುತ್ತೆ. ನಮ್ಮ ಜನವರಿ 26, 1950ರಲ್ಲಿ ಸಂವಿಧಾನ ಬಂತು, ತ್ರಿವರ್ಣ ಧ್ವಜ ಬಂತು, ಎಲ್ಲ ಆಗಿ ನಮ್ಮನ್ನು ನಾವೇ ಆಳ್ಕೊಳ್ಳುವಂಥ ಸಂವಿಧಾನ ಬಂದಾಗ ಸಂವಿಧಾನದ ಘೋಷವಾಕ್ಯವೇ ಜನವರಿ 26. ಇದೇ ದಿವಸಕ್ಕೆ ಕುವೆಂಪು ಅವರು ಕೂಡ ಬಹಳ ಅಭಿಮಾನದಿಂದ ಒಂದು ಕವಿತೆನ ಬರೀತಾರೆ, ಶ್ರೀಸಾಮಾನ್ಯನ ಗೀತೆ ಅಂತ. ಇಡೀ ಕುವೆಂಪು ಸಾಹಿತ್ಯದ ಎಲ್ಲವೂ ಸತ್ವವು ಆ ಕವಿತೆಯಲ್ಲಿ ಅಡಕವಾಗಿದೆ. ಅವ್ರು ಹೇಳ್ತಾರೆ ಅದರಲ್ಲಿ, ಸರ್ವೋದಯ ಒಂದು ಯುಗ ಮಂತ್ರ, ಕೊನೆಗೊಂಡಿತು ಓರ್ವರ ಕಾಲ, ಬಂದಿತು ಸರ್ವರ ಕಾಲ, ಸರ್ವೋದಯ ಇದು ಯುಗ ಮಂತ್ರ ಅಂತ. ಅಧ್ಯಕ್ಷ, ಸೇನಾನ, ಕಮ್ಮಾರ, ಚಮ್ಮಾರ, ಕಾಯಕವೆಲ್ಲವೂ ಪೂಜ್ಯ. ಅದಕ್ಕೆ ಶ್ರೀಸಾಮಾನ್ಯರ ಏಳಿಗೆ ಆಗಬೇಕು. ಒಂದು ಕಾಲದಲ್ಲಿ ರಾಜ ಮಹಾರಾಜರು 100 ಜನ ರಾಣಿವಾಸದಲ್ಲಿ ಇಟ್ಕೊಂಡಿದ್ರು, ಇಡೀ ಸಂಪತ್ತನ್ನೆಲ್ಲ ಅವರೇ ಅನುಭವಿಸ್ತಾ ಇದ್ರು, ಜನ ಜೀತದಾಳು ಥರ ಇದ್ರು. ಅದು ಮುಗೀತು. ಇವತ್ತೇನಿದ್ರು ಸರ್ವರ ಏಳಿಗೆ ಆಗುವ ಸರ್ವೋದಯದ ಕಾಲ ಅಂತ ಹೇಳಿ ಕುವೆಂಪು ಸಹ ಒಂದು ತಮ್ಮ ಕವಿತೆಯಲ್ಲಿ ಉದ್ದುದ್ದ ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಮನುಜ ಮತ, ವಿಶ್ವಪಥ, ಈ ಇಡೀ 5 ಪಂಚಮಂತ್ರಗಳನ್ನು ಅವರು ನಾಡಿಗೆ ಕೊಟ್ಟಿದ್ದಾರೆ. ಅದನ್ನು ಇಡೀ ಭೂಮಿ ಮೇಲೆ ವಿಶ್ವಮಾನವ ಸಂದೇಶವನ್ನು ಸಾರದಂಥ ಕವಿ ಹುಟ್ಟಿದ ನಾಡು, ಇಡೀ ಭೂಮಿ ಮೇಲೆ ರಕ್ತಪಾತ ಇಲ್ಲದಂತೆ ಸ್ವಾತಂತ್ರ್ಯ ಪಡ್ಕೊಂಡ ನಾಡು. ಇಂತೆಲ್ಲ ಹೆಮ್ಮೆಗಳಿರಬೇಕಾದ್ರೆ, ಇಂತೆಲ್ಲ ಹಿರಿಮೆ ಗರಿಮೆಗಳಿರಬೇಕಾದ್ರೆ, ಇಂಥ ರಕ್ತ ನಮ್ಮ ಮೈಯಲ್ಲಿ ಹರಿಬೇಕಾದ್ರೆ ನಾವು ಕುಕ್ಕುಲ್ರ ಥರ, ಏಡಿಗಳ ಥರ ಯಾರೋ ಮಾಡೋ ದಬ್ಬಾಳಿಕೆಗಳನ್ನ ಸಹಿಸಿಕೊಂಡು ಬದುಕಕ್ಕಾಗ್ದು. ಎಲ್ಲರಲ್ಲೂ ಒಂದು ಶಕ್ತಿ ಅಡಗಿದೆ. ನಿಮಗೆ ಅದು ಧೂಳು ಕೂತಿದೆ ಅಷ್ಟೇ, ತೊಳ್ಕೋಬೇಕು. ಆ ಧೂಳನ್ನ ತೊಳೆಯುವಂಥ ಕೆಲಸನ ಕೇವಲ ನಾಡಿನಲ್ಲಿ ಯಾರು ಮಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ನಮಗಂತೂ ಗಮನಕ್ಕೆ ಗೊತ್ತಾ ಇಲ್ಲ. KRS ಪಕ್ಷ ಮಾತ್ರ ಇದನ್ನ ಮಾಡ್ತಾ ಇದೆ. ಇವತ್ತು ನೀವು KRS ಪಕ್ಷಕ್ಕೆ ಬಂದ್ರೆ ಮಾತ್ರ ನಿಮ್ಮ ಒಂದು ಸತ್ವ, ಅಂತಸತ್ವ ಎಲ್ಲ ಏಳಿಗೆ ಆಗಿ ಸತ್ತಿದ್ದಾರಿನಲ್ಲಿ ನಡೆಯೋಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ಕಳ್ಳರಿಗೆ, ಸುಳ್ಳರಿಗೆ, ಕದಿಮ್ರಿಗೆ, ಲೂಟಿಕೋರರಿಗೆ, ಕುಟುಂಬ ರಾಜಕಾರಣ ಮಾಡೋರಿಗೆ, ತೆರಿಗೆ ಹೊಡೆಯೋರಿಗೆ, ಕಳಪೆ ಕಾಮಗಾರಿಯಿಂದ ಮಾಡಿಕೊಂಡು ಜೀವನನೇ ಹಾಳು ಮಾಡಿಕೊಂಡು ನಾಯಿ ನರಿಗೂ ಕಡೆಯಾದ ಬದುಕು ಮಾಡ್ತಾ ಇರೋರ ಜೊತೆಗೆ ನೀವು ಹೋಗಿ ಜೈಕಾರ ಅಂದರೆ ನೀವು ನಿಮಗಷ್ಟೇ ಹಾಳಾಗಲ್ಲ, ನಿಮ್ಮ ಮಕ್ಕಳ ತಲೆ ಮೇಲೂ ಕಲ್ಲಾಗ್ತೀರಿ, ನಿಮ್ಮ ದೇಶನೂ ಹಾಳು ಮಾಡ್ತೀರಿ ಅಂತ ಹೇಳ್ತಾ ದಯವಿಟ್ಟು ಇನ್ನಾದ್ರೂ ಬದಲಾಗಲಿ. ನೀವು ಗೆದ್ಬಿಡ್ತೀರೋ, ನಾನು ಓಟ್ ವೇಸ್ಟ್ ಆಗ್ಬಿಡ್ತದೆ, ಹೋಗ್ಲೇ ಕಂಡಿದ್ದೀನಿ ಅನ್ನೋರ್ನು ಕೇಳಿದ್ದೀನಿ. ಸ್ವಾಮಿ, ಸತ್ಯ ಗೆಲ್ಲಲ್ಲ. ಎಲ್ಲೋದ್ರೂ ಇತಿಹಾಸದ ಉದ್ದಕ್ಕೂ ಒಳಿತು ಕೆಳುಕುಗಳ ಸಂಘರ್ಷ ಆದಾಗ ಸದಾ ಕೆಳುಕು ವಿಜೃಂಭಿಸ್ತಾ ಇರುತ್ತೆ. ಸತ್ಯ ಗೆಲ್ಲೋದು ಕೊನೆಗೆ. ಆದರೆ ನಾವು ಸತ್ತಿದ್ದಾರಿಯಲ್ಲಿ ನಡೀತಾ ಇರಬೇಕು. ಅದು ನಿರಂತರತೆ ಚಲನೆಯಲ್ಲಿ ಇದ್ದರೆ ಅದು ಹನಿ 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 ಸೇರಿ ದೊಡ್ಡದಾಗಿ ರಭಸವಾಗಿ ಒಂದು ಅಲೆನೇ ಶುರುವಾಗಿ ಪ್ರವಾಹದೋಪಾದಿಯಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ತಾರೆ. ಇದು ಕೆಟ್ಟವ್ರಿಗೂ ಗೊತ್ತು ಇವ್ರು ಒಳ್ಳೇದು ಮಾಡ್ತಾರೆ ಅಂತ. ಆದರೆ ಅವರಲ್ಲಿ ಅಂತಸತ್ವ ಇಲ್ಲದಲೇ ಬರೋಕ್ಕಾಗಿಲ್ಲ. ಒಂದಲ್ಲ ಒಂದು ಕಾಲ ಬರುತ್ತೆ, ಎಲ್ಲರೂ ಬದಲಾಗ್ತಾರೆ, ನಮ್ಮ ಜೊತೆ ಸೇರ್ತಾರೆ ಅನ್ನೋ ವಿಶ್ವಾಸನ ನಾನು ವ್ಯಕ್ತಪಡಿಸ್ತೀನಿ. ಇದನ್ನೇ ಕುವೆಂಪು ಅವರು ಕೂಡ ತಮ್ಮ ಉದ್ದುದ್ದ ಮಹಾನ್ ಕಾವ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದರೆ ತ್ಯಾಗ ಮತ್ತು ಭೋಗಗಳ ನಡುವೆ ಒಂದು ಸಂಘರ್ಷ ನಡೀತಾ ಇರುತ್ತೆ. ಭೋಗವನ್ನು ತುಂಬ ಅನುಭವಿಸಿ ಕೊನೆಗೆ ವಾಟ್ ಈಸ್ ನೆಕ್ಸ್ಟ್ ಅನ್ನಂಗಾಗುತ್ತೆ. ಆವಾಗ ಅದು ತ್ಯಾಗದ ಕಡೆ ಬಂದೇ ಬರುತ್ತೆ. ನೀನು ಒಂದು ಮನೆಯಲ್ಲಿ ಕೂತ್ಕೊಂಡು ತಿಂದು ಉಂಡು ಸುಖವಾಗಿದ್ದು ಏನೆಲ್ಲ ಮಾಡಿದ್ರು ಮನೆಯಿಂದ ಆಚೆಗೆ ಹೋಗ್ಬೇಕು ಬಯಸ್ತಾ ಇರುತ್ತೆ, ಅದು ಬಿಡುಗಡೆ ಬಯಸ್ತಾ ಇರುತ್ತೆ. ಆ ರೀತಿ ಯಾವುದು ನಿರಂತರವಾದ ತೃಪ್ತಿ ಯಾವುದ್ರಲ್ಲಿದೆಯೋ, ಶಾಶ್ವತವಾದ ತೃಪ್ತಿ ಯಾವುದ್ರಲ್ಲಿದೆಯೋ ಅದು ಸತ್ಯ ಮಾರ್ಗದಲ್ಲಿದೆ, ರುಜು ಮಾರ್ಗದಲ್ಲಿದೆ, ನ್ಯಾಯ ನೀತಿನಲ್ಲಿದೆ. ಅದನ್ನು ಅರ್ಥಕೊಂಡು
ಒಳ್ಳೆಯವ್ರ ಸಂಪರ್ಕ ಬೆಳೆಸ್ಕೊಂಡು ನಾಡು ನುಡಿಗಳಿಗೆ ತಮ್ಮದಾದ ಒಂದು ಒಳ್ಳೆ ಸೇವೆಯನ್ನು ಮಾಡೋ ಅಂತ ನಿಮಗೆಲ್ಲ ಸ್ಥೈರ್ಯನ ಇಂಥ ಮಹಾಪುರುಷರು ವಿವೇಕಾನಂದ, ಕುವೆಂಪು, ರಾಮಕೃಷ್ಣರು, ಅರವಿಂದಾದಿಗಳು ಅಂತ ಒಂದು ಇತಿಹಾಸ ಪರಂಪರೆ ಏನಿದೆ ಅವರೆಲ್ಲರೂ ನಿಮಗೆ ನೀಡ್ತಾರೆ. ನೀವು ಮಾಡಬೇಕಾಗಿರೋದು ಒಂದೇ, ಒಳ್ಳೆಯವ್ರ ಜೊತೆ ಸೇರ್ಕೋಬೇಕಷ್ಟೆ. ಕೆಟ್ಟವ್ರ ಜೊತೆ ಹೋಗಿ ಹಾಳಾಗ್ತಿರೋ, ಒಳ್ಳೆಯವ್ರ ಜೊತೆ ಸೇರಿ ಸಾರ್ಥಕತೆನ ಪಡ್ಕೋತಿರೋ ಅನ್ನೋದು ನಿಮ್ಮ ಆಯ್ಕೆ ಆಗಬೇಕು. ಅಂತ ಒಂದು ಆಯ್ಕೆ ನಿಮಗೆ ಸಿಗಲಿ, ನಾಡು ನುಡಿಗಳು ಮತ್ತೆ ಸುಭಿಕ್ಷಿತ ಸಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶ್ರೀನಿವಾಸಮೂರ್ತಿಯವರು. ಈಗ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ದೀಪಕ್ ಸಿಎನ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾಡಿಗೆ ನಮ್ಮ ಸಂವಿಧಾನವನ್ನು ಅರ್ಪಿಸಿಕೊಂಡು 77 ಸಂವತ್ಸರಗಳು ಸಂದಿವೆ. ಈ ಸಂದರ್ಭದಲ್ಲಿ ನಾಡಿನಲ್ಲಿ, ಇಡೀ ದೇಶದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಒಂದಷ್ಟು ಹಿನ್ನೆಲೆಯ ವಿಚಾರವನ್ನು ನಾವೆಲ್ಲರಿಗೂ ಬಹುತೇಕರಿಗೆ ಗೊತ್ತಿದೆ. ಒಂದಷ್ಟು ಪ್ರಮುಖವಾದ ವಿಚಾರಗಳನ್ನು ವಿವೇಕಾನಂದರು ಆಗಲೇ ಹೇಳಿದ್ದಾರೆ. ನಾವು ಸಂವಿಧಾನವನ್ನು ಅಳವಡಿಸ್ಕೊಂಡ ನಂತರ, ಸ್ವಾತಂತ್ರ್ಯ ಬಂದ ನಂತರ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಅಳಿಸ್ಕೊಡುವಂಥ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಸಂವಿಧಾನ ಸಭೆಯಲ್ಲಿ. ಅದು ವರ್ಬ್ಯಾಟಿಮ್ ಅಂತ ಅಂತಾರೆ, ಆ ಥರದ್ದು ಇಲ್ಲ. ಆದರೆ ಅವ್ರು ಏನು ಹೇಳಿದ್ದಾರೆ ಆ ವಿಚಾರವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಎಷ್ಟೇ ಉತ್ತಮವಾದ ಸಂವಿಧಾನವನ್ನು ಕೊಟ್ಟರು ಇದ್ರೂ ಅದನ್ನು ಜಾರಿ ಮಾಡುವಂಥವರು ಉತ್ತಮರಾಗಿದ್ದರೆ ಅದು ಉತ್ತಮ ಸಂವಿಧಾನವಾಗುತ್ತೆ. ಅದು ಎಷ್ಟೇ ಕೆಟ್ಟದ ಸಂವಿಧಾನ ಇದ್ರೂ ಅದನ್ನು ಜಾರಿ ಮಾಡುವಂಥವರು ಉತ್ತಮರಾಗಿದ್ದರೆ ಅದು ಉತ್ತಮವಾಗಿ ಕಾಣುತ್ತೆ. ಇವತ್ತೇನಾಗಿದೆ, ವಿವೇಕಾನಂದರಾಗಲೇ ಹೇಳಿದ್ರು, ಇಡೀ ವಿಶ್ವದಲ್ಲಿ ನಮ್ಮದು ಶ್ರೇಷ್ಠವಾದ ಸಂವಿಧಾನ ಅಂತ ಅಂದ್ಬಿಟ್ಟು ಬಹುತೇಕರು ಹೇಳ್ತಾರೆ, ಮತ್ತು ಅದು ನಿಜನೂ ಹೌದು. ಆ ರೀತಿಯಲ್ಲಿ ಅದನ್ನು ರಚನೆ ಮಾಡಲಾಗಿದೆ. ಏನೆಲ್ಲ ಒಳ್ಳೆಯದಿದೆ ವಿಶ್ವದಲ್ಲಿ, ಬೇರೆ ಬೇರೆ ಸಂವಿಧಾನಗಳಲ್ಲಿ ಅದನ್ನು ಓದಿ ಅಧ್ಯಯನ ಮಾಡಿ ಅದನ್ನು ಅಳವಡಿಸ್ಕೊಡುವಂಥದ್ದು ಕೇವಲ ನಮ್ಮದು ಪುರಾತನದಿಂದ ಬಂದಿದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋದಲ್ಲದೆ ಜರ್ಮನಿಯಿಂದ ಹಿಡಿದು ಜರ್ಮನಿ, ಬ್ರಿಟಿಷು, ಅಮೇರಿಕಾ, ಸ್ಕಾಟ್ಲ್ಯಾಂಡು ಇಲ್ಲೆಲ್ಲ ಏನೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ತೆಗೆದುಕೊಂಡು ಉತ್ತಮವಾದದ್ದನ್ನು ಸೇರಿಸ್ಕೊಂಡು ನಾವು ನಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಅದನ್ನು ಪಾಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಸಂವಿಧಾನ ಜಾರಿಯಾದ ತದನಂತರ ಸುಮಾರು 2 ದಶಕಗಳ ಕಾಲ, ಬಹುತೇಕ 2-2.5 ದಶಕಗಳ ಕಾಲ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಲಿಕ್ಕೆ ಬಹುತೇಕ ನಮ್ಮ ಆಡಳಿತದ ಚುಕ್ಕಾಣಿ ಹಿಡಿದಂಥವರು ಬಹುತೇಕ ಇಡೀ ದೇಶಾದ್ಯಂತ ಪ್ರಯತ್ನ ಪಟ್ಟರು. ಬಹುತೇಕ ಎಮರ್ಜೆನ್ಸಿ ತನಕ ಅದು ಒಂದಷ್ಟು ಕೆಡ್ತಾ ಬರ್ತಿತ್ತು. ಆದರೆ ತದನಂತರ ಅದು ಬಹಳ ಉತ್ತುಂಗಕ್ಕೆ ಹೋಗಿ ಇವತ್ತು ನಾವು ಬಹುತೇಕ ಪಾತಾಳವನ್ನು ತಲುಪಿದ್ದೀವಿ. ಮೂಲಭೂತ ಆಶಯಗಳು ಏನಿತ್ತು, ಸಮಾನತೆ, ನ್ಯಾಯ, ನೀತಿ, ಇವ್ಯಾವನು ಇವತ್ತು ಕಣ್ಣಿಗೆ ರಾಚೋ ಹಾಗೆ ಅದನ್ನು ತದ್ವಿರುದ್ಧವಾದಂಥ ಕೆಲಸಗಳು ಆಗ್ತಾ ಇದ್ದಾವೆ. ಒಂದು ಕಡೆ ಕೇವಲ ಇದು ಇಡೀ ವಿಶ್ವದಲ್ಲಿ ಆಗ್ತಾ ಇರುವಂಥ ವಿದ್ಯಮಾನ, ಆದರೆ ಇಡೀ ದೇಶದಲ್ಲಿ ಅಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದ್ದಾವೆ. ಆದರೆ ನಮ್ಮ ದೇಶದಲ್ಲಿ ಅಕ್ರಮ ಮಾರ್ಗಗಳಿಂದ ಸಂಪತ್ತನ್ನು ಕ್ರೋಢೀಕರಿಸ್ಕೊಳ್ಳುವಂಥದ್ದು, ಸಮಾನತೆಯಲ್ಲಿ ಬಹಳ ಏರುಪೇರು. ಶ್ರೀಮಂತರು ಪ್ರತಿ ವರ್ಷ ಅವರ ಆಸ್ತಿ 2 ಪಟ್ಟು 3 ಪಟ್ಟು 10 ಪಟ್ಟು ಜಾಸ್ತಿ ಆಗ್ತಾ ಇದೆ. ಬಡವರು ಇನ್ನೂ ಕೆಳಗಡೆ ಹೋಗ್ತಾ ಇದ್ದಾರೆ, ಅವರ ವರಮಾನ ಹೆಚ್ಚಿಗೆ ಆಗ್ತಾ ಇಲ್ಲ. ಇದು ಒಂದು ಕಡೆ. ಇದಕ್ಕೆ ನಮ್ಮ ಸಂವಿಧಾನವನ್ನು ರಕ್ಷಿಸ್ತೀವಿ, ಸಂವಿಧಾನ ನಮ್ಮ ಮೂಲಭೂತ ಆಶಯಗಳನ್ನು ಕಾಪಾಡುತ್ತೆ ಅಂತ ಹೇಳಿಕೊಂಡು ಆಡಳಿತ ನಡೆಸ್ತಾ ಇರುವಂಥವರು ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದನ್ನು ನಿರ್ಮೂಲನೆ ಮಾಡಿ ಎಲ್ರಿಗೂ ಸಮಾನತೆಯನ್ನು ತಂದು ಕೊಡಬೇಕಾಗಿರೋವಂಥವ್ರು ಅದರಲ್ಲಿ
ತಾವೇ ಪಾಲ್ಗೊಳ್ತಾ ತಮ್ಮ ಆಸ್ತಿಯನ್ನೇ ಹೆಚ್ಚಿಗೆ ಮಾಡ್ಕೊಳ್ತಾ ಇರೋವಂಥ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಇನ್ನು ದೇಶದ ಏಕತೆ, ಇನ್ನೊಂದು ನ್ಯಾಷನಲಿಸಮ್ ಅಂತ ಹೇಳ್ತಾ ಬಹಳ ಇಡೀ ವಿಶ್ವದಲ್ಲಿ ಇಷ್ಟೊಂದು ವೈವಿಧ್ಯತೆಯಿಂದ ಇರುವಂಥ ಒಂದು ದೇಶ ಬೇರೆಲ್ಲೂ ನಮಗೆ ಸಿಗೋದಿಲ್ಲ. ಕೇವಲ ಕರ್ನಾಟಕದಲ್ಲೇ ನೋಡೋದಾದರೆ ಬೀದರ್ನಿಂದ ಚಾಮರಾಜನಗರ ತನಕ, ಕರಾವಳಿಯಿಂದ ಕೋಲಾರ ತನಕ, ಈ ಕಡೆ ಬಳ್ಳಾರಿ ತನಕ ಹೋದರೆ 150-200 ಕಿಲೋಮೀಟ್ರಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಭಾಷೆಗಳು ಸಿಗೋವಂಥದ್ದು ಇನ್ನೆಲ್ಲೂ ಕಾಣಿಸೋದಿಲ್ಲ. ಇಡೀ ದೇಶ ನಮ್ಮದು ಅದೇ ರೀತಿ ಇದೆ. ಅಂಥ ದೇಶದಲ್ಲಿ, ನಾಡಿನಲ್ಲಿ ಏಕತೆಯ ಬೇರೆ ಬೇರೆ ಒಂದು ಭಾಷೆ ಆಗಬೇಕು, ಒಂದೇ ರೀತಿಯಲ್ಲಿ ಜೀವನ ಮಾಡಬೇಕು, ಒಂದೇ ಸಂಸ್ಕೃತಿ ಇರಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಏರಿಕೆಗಳು ನಡೀತಾ ಇದ್ದಾವೆ. ಒಕ್ಕೂಟ ವ್ಯವಸ್ಥೆ ನಮಗೆ ಮೂಲಭೂತವಾಗಿರುವಂಥದ್ದು ಒಂದು ಒಕ್ಕೂಟ ವ್ಯವಸ್ಥೆ. ಅದನ್ನು ತೀರಾ ನಿಕೃಷ್ಟವಾಗಿ ಕಾಣುವಂಥದ್ದು, ತಮಗೆ ಬೇಕಾಗಿರುವಂಥ ರಾಜ್ಯಗಳಿಗೆ ಮಾತ್ರ ಅನುದಾನಗಳನ್ನು ಕೊಡುವಂಥದ್ದು. ಉದಾಹರಣೆ ನೋಡೋದಾದರೆ ಕರ್ನಾಟಕ ಇವತ್ತು ನೋಡ್ತಾ ಇದ್ದೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಟ್ಯಾಕ್ಸು ನಾವೇನು ಪ್ರತಿಯೊಬ್ಬರು ಡೈರೆಕ್ಟ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡುವಂಥದ್ರಲ್ಲಿ ಬಹುತೇಕ ಒಂದು ಸರ್ವೆ ಅಂದಾಜಿನ ಪ್ರಕಾರ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ. ಅಲ್ಲಿ ಪ್ರತಿಯೊಬ್ಬರೂ ಲೆಕ್ಕ ಹಾಕಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥದ್ದು ಅವ್ರು ಕಟ್ಟದೇ ಇರಲಿ, ಆದರೆ ಬೇರೆಯವರು ಯಾರೋ ಒಬ್ಬರು 1 ಕೋಟಿ ಕಟ್ಟಿರ್ತಾರೆ, 2 ಕೋಟಿ ಕಟ್ಟಿರ್ತಾರೆ, ಇನ್ನೊಬ್ಬರು 50,000, 60,000 ಅಥವಾ 10 ರೂಪಾಯಿ ಕಟ್ಟಿರ್ತಾರೆ. ಈ ಥರದನ್ನೆಲ್ಲ ಲೆಕ್ಕ ಹಾಕಿ ಆವ್ರೇಜ್ ಮಾಡಿದ್ರೆ ಮಹಾರಾಷ್ಟ್ರ 60,000 ರೂಪಾಯಿ ಕಟ್ಟುತ್ತೆ. ಕರ್ನಾಟಕದವರು ಕಟ್ಟುವಂಥದ್ದು 34,000 ರೂಪಾಯಿ. ತದನಂತರ ತಮಿಳುನಾಡು 16,000 ರೂಪಾಯಿ. ಆದರೆ ನಮಗೆ ವಾಪಸ್ ಬರುವಂಥದ್ದು ಇದು ಡೈರೆಕ್ಟ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥದ್ದು, GST ಮೂಲಕ ಕಟ್ಟುವಂಥದ್ರಲ್ಲೂ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ಅಭಿವೃದ್ಧಿಗೆ ಕೊಡುವಂಥದ್ದು. ಆದರೆ ನಮಗೆ ವಾಪಸ್ ಬರುವಂಥದ್ದು 100 ರೂಪಾಯಿಗೆ, ನಾವು ಕೊಡುವಂಥ 100 ರೂಪಾಯಿಗೆ ವಾಪಸ್ ಬರುವಂಥದ್ದು 15 ರೂಪಾಯಿ ಮಾತ್ರ. ಇದು ನಮಗೆ ಆಗ್ತಾ ಇರುವಂಥ ಅನ್ಯಾಯ. ಹೌದು, ಬೇರೆ ರಾಜ್ಯಗಳು ಅಭಿವೃದ್ಧಿ ಹೊಂದಿಲ್ಲ, ಹಿಂದುಳಿದಿಲ್ಲ. ನಾವು ನಮ್ಮ ಮನೆಗಳಲ್ಲಿ ಯಾರು ಅಣ್ತಂದಿರು, ನಮ್ಮದೇ ಸ್ವಂತ ಅಣ್ತಂದಿರು ಹಿಂದುಳಿದಿದ್ರೆ ಅವ್ರಿಗೆ ಒಂದಷ್ಟು ಪಾಲನ್ನು ಕೊಡುವಂಥದ್ದು ಒಂದು ಮಾನವೀಯತೆ ದೃಷ್ಟಿಯಿಂದ ಅದು ಒಳ್ಳೆಯದು, ಮಾಡ್ಕೊಂಡು ಹೋಗಬೇಕು. ಆದರೆ ಇದು ನಿರಂತರವಾಗಿ ಆಗುವಂಥದ್ದು ಆಗಬಾರ್ದು. ಅವರೂ ತಮ್ಮ ಶಕ್ತಿ ಮೇಲೆ ನಿಲ್ಲುವಂಥದ್ದು, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಬಳಸುವಂಥದ್ದು ಆಗಬೇಕು. ಆದರೆ ಅವರು ನಿರಂತರವಾಗಿ ಭ್ರಷ್ಟಾಚಾರ, ಇನ್ನೊಂದು ಬೇರೆ ಬೇರೆ ರೀತಿಯಲ್ಲೇ ತೊಡ್ಕೊಂಡು ಅಭಿವೃದ್ಧಿನೇ ಮಾಡ್ದೇನೆ ಬರುವಂಥದ್ದನ್ನೆಲ್ಲ ಭ್ರಷ್ಟಾಚಾರಕ್ಕೆ ಕೊಡುವಂಥದ್ದು. ನಾವಿಲ್ಲಿ ತೆರಿಗೆ ಕಟ್ಟುವಂಥದ್ದು, ಅದು ಬೇರೆ ಇನ್ನೊಂದು ಉತ್ತರದ ರಾಜ್ಯದಲ್ಲಿ ಬಳಕೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ತೊಗೊಂಡೋಗಿ ಸುರಿತಾರೆ. ಆದರೆ ಅಲ್ಲೂ ಅದು ಸದ್ಬಳಕೆ ಆಗುತ್ತಾ? ಆಗೋದಿಲ್ಲ. ಅದು ಎಲ್ಲ ಭ್ರಷ್ಟಾಚಾರದಲ್ಲಿ ಸೋರಿಕೆ ಆಗುವಂಥದ್ದು. ಸದ್ಬಳಕೆ ಆದರೆ ಆಯ್ತಪ್ಪ, ನಮ್ಮ ಅಣ್ತಂದಿರು ಅಲ್ಲಿ ಉದ್ಧಾರ ಆಗ್ತಾ ಇದ್ದಾರೆ ಅಂತ ಅಂದರೆ ಪರವಾಗಿಲ್ಲ. ಆದರೆ ಅಲ್ಲಿ ಉದ್ಧಾರ ಆಗೋದಿಲ್ಲ. ಅವರೆಲ್ಲರನ್ನೂ ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ, ಇನ್ನೊಂದು ಬಾಂಬೆಗೆ, ಚೆನ್ನೈಗೆ ಅಥವಾ ಕರ್ನಾಟಕದ ಬೇರೆ ಬೇರೆ ನಗರಗಳಿಗೆ ಬರೋವಂಥದ್ದು, ವಲಸೆ ಬರುವಂಥದ್ದು ಆಗ್ತಿದೆ. ಅವರಲ್ಲೇ ಇಷ್ಟೊಂದೆಲ್ಲ ಹಣ ಕೊಡ್ತಿದ್ದೀವಲ್ಲ, ಅಲ್ಲೇ ಉದ್ಯೋಗ ಸೃಷ್ಟಿಯಾಗಲಿ, ಅವರೂ ಅಲ್ಲಿ ನೆಮ್ಮದಿಯಾಗಿ ಬದುಕಲಿ. ಆದರೆ ಇಲ್ಲಿ ಬಂದು ದಬ್ಬಾಳಿಕೆ ಮಾಡುವಂಥದ್ದು, ಏರಿಕೆ ಮಾಡುವಂಥದ್ದು ನಡೀತಾ ಇದೆ. ಇವು ಎಲ್ಲ ತಪ್ಪಬೇಕು. ಅವರು ಅಭಿವೃದ್ಧಿ ಆಗಲಿ, ನಾವು ಅಭಿವೃದ್ಧಿ ಆಗಬೇಕು. ನಾವು ಇಲ್ಲಿ ನೆಮ್ಮದಿಯಿಂದ ಜೀವನ ಮಾಡುವಂಥ, ಜೀವನ ಕಟ್ಕೊಳ್ಳುವಂಥ ಒಂದು ಸ್ಥಿತಿಗೆ ನಾವು ಹೋಗಬೇಕು. ಆದರೆ ಇದು ಆಗ್ತಾ ಇಲ್ಲ. ಇದು ಸಂವಿಧಾನದ ಮೂಲ ಆಶಯಗಳೇನಿದೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ಳುವಂಥ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. ನಮಗೆ ಒಂದಷ್ಟು ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇದು ಎಲ್ಲ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ಅದಕ್ಕೆ ವಿರುದ್ಧವಾಗಿ ಬೆಳವಣಿಗೆಗಳು ನಮಗೆ ಕಾಣ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆಗಳಲ್ಲ. ಆದರೆ ಇದನ್ನು ವಿರೋಧಿಸ್ಕೊಂಡು ನಾವು ಸಂವಿಧಾನವನ್ನು ರಕ್ಷಿಸ್ತೀವಿ ಅಂತ ಅಂದ್ಬಿಟ್ಟು ಏನು ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ, ಇವತ್ತು ರಾಜ್ಯದಲ್ಲಿ ನೋಡಿದ್ರೆ KRS ಪಕ್ಷವನ್ನೇ ಬಗ್ಬಡಿಬೇಕು ಅಂತ ಅಂದ್ಬಿಟ್ಟು, ಇನ್ನೊಂದು ಅವರು ಸಂವಿಧಾನ ರಕ್ಷಣೆ ಮಾಡುವಂಥ ರೀತಿಯಲ್ಲಿ ಅವರ ನೀತಿ ನಿಯಮಗಳು, ಅವರ ಆಡಳಿತ ವೈಖರಿ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಮಾತೆತ್ತಿದ್ರೆ ಅಲ್ಲಿ ಕುಣಿಗಲಲ್ಲಿ ನೋಡಿದ್ವಿ, ಕಾಲ್ದಿ ಪೊಲೀಸ್. ಏನಿದು? ಯಾವ ರಾಜ್ಯದಲ್ಲಿದ್ವಿ? ಜನರು ಸ್ವತಂತ್ರವಾಗಿ ಬದುಕಿ ಪ್ರಶ್ನೆ ಮಾಡುವಂಥ ಒಂದು ಸ್ಥಿತಿನಲ್ಲಿ ನಾವಿದ್ದೀವಾ? ಇಲ್ಲ ಪೊಲೀಸ್ ರಾಜ್ಯದಲ್ಲಿದ್ದೀವಾ? ಪೊಲೀಸ್ ರಾಜ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಾ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು. ಮಹಾತ್ಮ ಗಾಂಧಿಯವರು ನೆಹರು ಅವ್ರಿಗೆ ಅವರ ಆಡಳಿತ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಪದೇ ಪದೇ ಜ್ಞಾಪಿಸ್ತಿದ್ರು. ಬಾಂಬೆನಲ್ಲಿ ಕೋಮು ಗಲಭೆಗಳಾದಂಥ ಸಂದರ್ಭದಲ್ಲೂ ದಯವಿಟ್ಟು ಪೊಲೀಸ್ ಬಲವನ್ನು ಬಳಸಬೇಡಿ. ಅವರು ಕೋಲ್ಕತ್ತಾದಲ್ಲಿ ಏನು
ಗಲಭೆಗಳಾಗಿತ್ತು. ಅವರು ಸ್ವತಃ ಮುಂದೆ ನಿಂತು ಅಲ್ಲಿ ಹೋಗಿ ಗಲಭೆಗಳನ್ನು ತಡೆಯೋದ್ರಲ್ಲಿ ಸಕ್ರಿಯರಾಗಿ ತೊಡ್ಕೊಂಡಿದ್ರು. ಆ ರೀತಿ ಒಂದು ಶಾಂತಿ ಮಾತುಕತೆಗಳ ಮೂಲಕ ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರು. ಆದರೆ ಇವತ್ತು ಜನರಿಗೆ ತಮ್ಮ ಹಕ್ಕನ್ನು ಪ್ರಶ್ನೆ ಮಾಡಿದ್ರೆ ಪೊಲೀಸ್ ಕೇಸ್ ಹಾಕ್ತಾ ಇದ್ದಾರೆ. ಇದು ಪೊಲೀಸ್ ರಾಜ್ಯ ಸೃಷ್ಟಿ ಆಗ್ತಾ ಇದೆ. ಇದು ಒಳ್ಳೆಯದಲ್ಲ. ಒಂದು ಪ್ರಜಾಪ್ರಭುತ್ವ ಸಂವಿಧಾನತ್ವ ಒಂದು ಗಣರಾಜ್ಯದಲ್ಲಿ ಒಂದು ಉತ್ತಮ ಬೆಳವಣಿಗೆ ಅಲ್ಲ. ಇದು ನಾವು ಕೆಳಗೆ ಹೋಗ್ತಾ ಇರುವಂಥ ದಾರಿಯನ್ನು ತೋರಿಸುತ್ತೆ. ಈ ನಿಟ್ಟಿನಲ್ಲಿ KRS ಪಕ್ಷದವರು ನಾವೆಲ್ಲ ಪ್ರತಿನಿತ್ಯ ಏನು ಈ ದುಷ್ಟರು ಭ್ರಷ್ಟರು ಇದ್ದಾರೆ ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು, ಅವ್ರಿಗೆ ಸರಿಯಾದ ಮಾರ್ಗವನ್ನು ತೋರಿಸುವಂಥದ್ದನ್ನ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೇಲೆ ಈಗಾಗಲೇ ಸುಮಾರು 6 ತಿಂಗಳಿಂದ ನಾವು ಲೆಕ್ಕ ಹಾಕಿದಾಗ ಸುಮಾರು ಒಂದು ನಮ್ಮ ಮೇಲೆ 150-160 ಕೇಸ್ಗಳಿತ್ತು KRS ಪಕ್ಷದವ್ರ ಮೇಲೆ. ಇವತ್ತು ಅದು ಪ್ರತಿದಿನ ಒಂದಲ್ಲ ಒಂದು ರಾಜ್ಯದಲ್ಲಿ ಒಂದಲ್ಲ ಒಂದು ಕಡೆ ಈ ಸುಳ್ಳು ಕೇಸ್ಗಳನ್ನ ಹಾಕ್ತಾನೆ ಇದ್ದಾರೆ. ಅದು 200 ದಾಟಿರ್ಬೋದು, ನಾನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ. ಒಂದು ಹಂತದಲ್ಲಿ ಅದು ಲೆಕ್ಕ ತಪ್ಪೋಗ್ಬಿಟ್ಟಿದೆ. ಇಷ್ಟೊಂದು ಸುಳ್ಳು ಕೇಸ್ಗಳು ಹಾಕಿಸ್ಕೊಂಡು ನಮ್ಮ ಮೊಬೈಲ್ಗಳನ್ನು ಒಡೆದಾಕಿದ್ದಾರೆ, ಕಿತ್ಕೊಂಡಿದ್ದಾರೆ, ಇನ್ನೂ ಇಟ್ಕೊಂಡಿದ್ದಾರೆ. ಬಹುತೇಕ ಇಡೀ ಭಾರತದಲ್ಲಿ ಒಂದೇ ಕೇಸಲ್ಲಿ 50-60 ಮೊಬೈಲ್ಗಳನ್ನು ಕಿತ್ಕೊಂಡಿರುವಂಥದ್ದು ಎಲ್ಲೂ ನಡೆದಿಲ್ಲ, ಯಾವ ಪ್ರಕರಣದಲ್ಲೂ ನಡೆದಿಲ್ಲ. ನಮ್ಮ ಮೊಬೈಲ್ಗಳನ್ನ ವಿನಾಕಾರಣ ಕಿತ್ಕೊಂಡು ಷಡ್ಯಂತ್ರ ಕುತಂತ್ರ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಪಿತೂರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪಿತೂರಿ ಮಾಡಿರೋದು ನಮ್ಮ ಮೊಬೈಲ್ಗಳನ್ನ ಕಿತ್ಕೊಳ್ಳೋಕ್ಕೆ, ಪಿತೂರಿ ಮಾಡಿರೋದು ಅವರು ಏನೆಲ್ಲ ಪಿತೂರಿ ಮಾಡಬೇಕು ಅದನ್ನೆಲ್ಲ ಮಾಡಿ ಅವತ್ತು ನಮ್ಮನ್ನು ಒಳ್ಳೆ ಜೀತದ ಆಳುಗಳ ಥರ ನಡೆಸ್ಕೊಂಡ್ರು ಪೊಲೀಸ್ ಕರೆ ಅಲ್ಲಿ ಸಿರ್ಸಿ ಸರ್ಕಲಲ್ಲಿ. ಇಂಥ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡಬೇಕಾಗಿದೆ. ಇದನ್ನು ಪ್ರಶ್ನೆ ಮಾಡುವಂಥದ್ದನ್ನ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ನಾವು ರಾಜ್ಯದ ಜನರಿಗೆ ಈ ಥರ ಮಾಡ್ಬೋದು, ನೀವು ಮಾಡಿ ಅನ್ನೋ ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದೀವಿ. ಅದರಿಂದನೇ ಅವರು ಕೇವಲ KRS ಪಕ್ಷದವರಲ್ಲ, KRS ಪಕ್ಷದವ್ರು ಏನು ಮಾಡ್ತಿದ್ದಾರೆ ಅಂದರೆ ಜನರಿಗೂ ಸಬಲೀಕರಣ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇದು ಹೆಚ್ಚುತ್ತಾ ಹೋದರೆ ನಮಗೆ ಅಪಾಯ ತಂದುಕೊಡುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ, ದುರಾಲೋಚನೆಯಲ್ಲಿ ನಮ್ಮನ್ನು ಬಗ್ಬಡಿಯುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಇದನ್ನು ನಾವು ಸುಮ್ಮನೆ ಬಿಡ್ತೀವಾ? ಮತ್ತಷ್ಟು ಹೆಚ್ಚಿಗೆ ಮಾಡ್ತೀವಿ. ನಾವು ಯಾರು ಸುಮ್ಮನೆ ಕೂತಿದ್ದೀವಾ? ಇಲ್ಲ. ಇದು ನಾವು ನ್ಯಾಯದ ಮಾರ್ಗದಲ್ಲಿದ್ದೀವಿ. ನಮ್ಮ ಸಂವಿಧಾನವನ್ನು, ನಮ್ಮ ಮೂಲಭೂತ ಹಕ್ಕು, ಸಂವಿಧಾನ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳನ್ನು, ಮೂಲಭೂತ ಕರ್ತವ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಹೇಳ್ತಾರೆ ದಾರಿನಲ್ಲಿ ನಾವು ಸರ್ಕಾರಿ ಅಧಿಕಾರಿಯ ಒಂದು ವಾಹನವನ್ನು ತಡೆದ್ರೆ ನಿಮ್ಗೇನಪ್ಪ ಅಧಿಕಾರ ಇದೆ, ಇನ್ನೊಂದಿದೆ ಅಂತಂದು ಸಂವಿಧಾನದಲ್ಲಿ ಹೇಳುತ್ತಲ್ಲ. ಈಗ ಮರ ಕಡಿಯೋದು ತಪ್ಪು ಅಂತ ಹೇಳ್ತಾರೆ. ಅದು ಯಾವ್ದಾದ್ರು ತಪ್ಪು ಅಂತ ನಡೀಬೇಕಾದ್ರೆ ನಾವು ಕಂಪ್ಲೇಂಟ್ ಕೊಡೋ ಅಧಿಕಾರ ಇದೆ ಅಲ್ವಾ? ಅದು ನಮ್ಮ ಮೂಲಭೂತ ಕರ್ತವ್ಯ. ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡುವಂಥದ್ದು, ಸಂರಕ್ಷಿಸುವಂಥದ್ದು ನಮ್ಮ ಮೂಲಭೂತ ಕರ್ತವ್ಯದಲ್ಲಿ ಒಂದು. ಅದೇ ರೀತಿ ಒಂದು ಸರ್ಕಾರಿ ವಾಹನ, ಸರ್ಕಾರಿ ಆಸ್ತಿ, ಅದನ್ನು ದುರ್ಬಳಕೆ ಮಾಡ್ತಾ ಇದ್ರೆ ಅದನ್ನು ತಡೆಯುವಂಥದ್ದು ನಮ್ಮೆಲ್ಲರ ಹಕ್ಕು. ಅದನ್ನಷ್ಟೇ ನಾವು ಮಾಡ್ತಾ ಇದ್ದೀವಿ, ಪ್ರಶ್ನೆ ಮಾಡ್ತಾ ಇದ್ದೀವಿ. ಕೇವಲ ಇನ್ನೇನೋ ನಮಗೆ ನೀವ್ಯಾರಿಗೆ ಕೇಳೋಕ್ಕೆ, ನಿಮ್ಗೇನ್ರಿ ಅಧಿಕಾರ ಅಂತ ಹೇಳ್ತಾರಲ್ಲ, ಇದಿದೆ ಅಧಿಕಾರ. ಅದನ್ನ ಬಳಸ್ಕೊಂಡೇ ನಾವು ಮಾಡ್ತಾ ಇರುವಂಥದ್ದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪೊಲೀಸ್ ಠಾಣೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ನಾವು ಪ್ರಶ್ನೆ ಮಾಡ್ತಿರುವಂಥದ್ದು ಈ ಅಧಿಕಾರವನ್ನು ಬಳಸ್ಕೊಂಡು. ಕೇವಲ KRS ಪಕ್ಷದವ್ರಿಗೆ ಮಾತ್ರ ಅಲ್ಲ ಅಧಿಕಾರ ಇರುವಂಥದ್ದು, ಪ್ರತಿಯೊಬ್ಬ ಪ್ರಜೆಗೂ ಇರುವಂಥ ಅಧಿಕಾರ ಮತ್ತು ಕರ್ತವ್ಯ. ಅದು ಕರ್ತವ್ಯ, ಮೊದಲು ಕರ್ತವ್ಯ, ನಂತರ ಅಧಿಕಾರ. ಆದ್ದರಿಂದ ನಮ್ಮ ಕರ್ತವ್ಯವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡೋಣ. ಅದರ ಮೂಲಕ ನಾಡಿನ ರಕ್ಷಣೆಯನ್ನು ಮಾಡೋಣ. ಅದೇ ರೀತಿ ವಿವೇಕಾನಂದರು ಇನ್ನೊಂದು ಮಾತು ಹೇಳಿದ್ರು, ಮತ್ತೆ ಅದನ್ನು ಹೇಳ್ತೀವಿ, ಮತ್ತೆ ಅದು ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಆದ್ದರಿಂದ ಅದನ್ನು ರಿಪೀಟ್ ಮಾಡುವಂಥದ್ದು ಆಗಬೇಕು. ಪದೇ ಪದೇ ಅದನ್ನು ನೆನಪಿಸ್ಬೇಕು. ತಿಳುವಳಿಕೆ ಎಲ್ಲರಲ್ಲೂ ಇದೆ, ನಡವಳಿಕೆ. ನಾವು KRS ಪಕ್ಷದವರು ನಮ್ಮ ನಡವಳಿಕೆ ಮೂಲಕ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಆದ್ದರಿಂದ ನಮ್ಮ ಗೌರವಾಧ್ಯಕ್ಷರು ಪದೇ ಪದೇ ಅದನ್ನು ಹೇಳ್ತಾ ಇರ್ತಾರೆ, ಶೀಲ ಮತ್ತು ಶಿಸ್ತು. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಕಠಿಣವಾದ ರೀತಿಯಲ್ಲಿ ಪಾಲಿಸುವಂಥದ್ದು ಆಗಬೇಕು. ನಮ್ಮಲ್ಲೇ ಅನೇಕರು ಸಣ್ಣ ಪುಟ್ಟಗಳ ತಪ್ಪುಗಳನ್ನು ಮಾಡ್ತಿದ್ದಾರೆ. ತಪ್ಪು ಸಹಜ ಮಾಡುವಂಥದ್ದು, ಅದನ್ನು ತಿದ್ಕೊಳ್ಳುವಂಥದ್ದು. ಹೌದು ಆಗಿದೆ ತಪ್ಪು, ಅದನ್ನು ತಿದ್ಕೊಂಡು ಮುಂದುವರಿಯುವಂಥದ್ದು ಎಲ್ಲರೂ ಒಂದು ಒಳ್ಳೆಯ ಗುಣ, ಅದನ್ನು ಬೆಳೆಸ್ಕೋಬೇಕು.
ಮಾಡಿದ್ದೇ ಮಾಡ್ತಾ ಇದ್ರೆ ಅದು ಸರಿಯಾಗಲ್ಲ. ನಮಗೆ ನಾವೇನು ಕೆಲಸ ಮಾಡ್ತಿದ್ದೀವಿ ಇದು ಬಹಳ ಕಠಿಣವಾದ ಮಾರ್ಗ. ನಮ್ಮನ್ನು ಬಗ್ಗು ಬಡಿಲಿಕ್ಕೆ ಕಾಯ್ತಾ ಇರ್ತಾರೆ, ಅವಕಾಶಗಳಿಗೆ ಕಾಯ್ತಾ ಇದ್ದಾರೆ. ಪೊಲೀಸರು ಮಾತೆತ್ತಿದ್ರೆ ನಮ್ಮೆಲ್ಲ ಸುಳ್ಳು ಕೇಸ್ಗಳಾಗ್ತಿದ್ದಾರೆ. ತಪ್ಪುಗಳು ಮಾಡಿದ್ರೆ ಬಿಡ್ತಾರಾ? ಅದರಿಂದ ತಪ್ಪುಗಳನ್ನು ಮಾಡಬಾರ್ದು. ನಮ್ಮ ಶೀಲ ಮತ್ತು ಶಿಸ್ತನ್ನು ಭಾಳ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಅದೇ ರೀತಿ ನಮ್ಮ ನಡವಳಿಕೆ ಅಂದರೆ ಕೇವಲ ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲೆಲ್ಲ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅದನ್ನು ಮಾದರಿ ಆಗುವಂಥ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಆವಾಗಲೇ ಅದು ಎದ್ದು ಕಾಣಿಸಿದಾಗ ಜನರು ಬೇರೆಯವರು KRS ಪಕ್ಷದವ್ರು ಈ ಥರ ಮಾಡ್ತಾರೆ ಅಥವಾ ನಮ್ಮ ಸುತ್ತಮುತ್ತ ಇರೋರು ಈ ಥರ ನಡ್ಕೊಳ್ತಾ ಇದ್ದಾರೆ ಅಂತ ನೋಡಿ ಅನುಸರಿಸುವಂಥದ್ದು. ಆದ್ದರಿಂದ ಕೇವಲ ಓಟ್ ಹಾಕೋದು ಇನ್ನೊಂದರಲ್ಲಿ ನಡವಳಿಕೆ ಅಲ್ಲ, ನಮ್ಮ ಕೆಲಸಗಳಲ್ಲೂ ಕೂಡ ಆ ನಡವಳಿಕೆಗಳು ಕಾಣಿಸ್ತಾ ಇರಬೇಕು. ಅದನ್ನು ಹೆಚ್ಚಿಗೆ ಮಾಡ್ತಾ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೊಡ್ಕೊಳ್ಳೋಣ. ನಮ್ಮ ಈ ಸಂವಿಧಾನ ಏನಿದೆ ಇದು ಇನ್ನೂ ಹೆಚ್ಚು ಬಲಗೊಳ್ಳಬೇಕು. ನಮ್ಮ ಮುಂದಿನ ಜನಾಂಗಕ್ಕೆ ಇದೇ ರೀತಿಯಲ್ಲಿ ಇದು ಏನಿದೆ ಇದನ್ನು ಬದಲಾಯಿಸುವಂಥ ಅನೇಕ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಕಳೆದ 10-12 ವರ್ಷಗಳಲ್ಲಂತೂ ಬಹಳ ವೇಗದಲ್ಲಿ ಇದನ್ನು ತರಾತುರಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಬಿಟ್ಟು ಪ್ರಯತ್ನಗಳು, ಒತ್ತಡಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಅದನ್ನು ತಡೆದು ನಿಲ್ಲಿಸುವಂಥದ್ದು ಮತ್ತು ಅದನ್ನು ರಕ್ಷಿಸುವಂಥ ಒಂದು ಕೆಲಸವನ್ನು ನಾವು ಮುಂದುವರಿಸೋಣ ಮತ್ತು ಉತ್ತಮ ನಾಡನ್ನು ಕಟ್ಟೋಣ. ಈ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲರೂ KRS ಪಕ್ಷಕ್ಕೆ ನೀವೆಲ್ಲ ಬೆಂಬಲವಾಗಿ ನಿಲ್ಲಿ, ನಮಗೆ ಒಂದು ಸಾಥನ್ನು ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಈ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ವಂದನೆಗಳು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಾರ್ಟಿಗೆ ಪವಿತ್ರ ರಾಜಕಾರಣ ಬಿಟ್ಟರೆ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ KRS ಬೆಂಬಲಿಸಿ, ವೋಟ್ ಮಾಡಿ ಡೊನೇಟ್ ಮಾಡಿ KRS ಗೆ ಸಪೋರ್ಟ್ ಮಾಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೃಷ್ಣ ರೆಡ್ಡಿ ಅವರಿಗೆ, ದೀಪಕ್ ಅವರಿಗೆ. बोलो भारत माता के, बोलो भारत माता के. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾತೆಗೆ, KRS ಪಕ್ಷಕ್ಕೆ ಸಂವಿಧಾನದ ಬಗ್ಗೆ, ಸಂವಿಧಾನವನ್ನು ರಕ್ಷಿಸುವ ಬಗ್ಗೆ ಮತ್ತೆ ನಾಡಿನ ಜನಕ್ಕೆ, ರಾಷ್ಟ್ರದ ಜನಕ್ಕೆ ಸಂವಿಧಾನದ ಮೇಲೆ ಇರುವಂತಹ ಬಗ್ಗೆ ಹೇಳಿದಂತಹ ಕನ್ನಡ ರಾಜ್ಯಾಧ್ಯಕ್ಷರಾದಂತಹ ದೀಪಕ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ KRS ಪಕ್ಷದ ಎಲ್ಲ ಸೈನಿಕರಿಗೂ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ವಿವೇಕಾನಂದ HK ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಮುಂದಿನ ನಮ್ಮ ಕಾರ್ಯಕ್ರಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವಿಲ್ಸನ್ ಗಾರ್ಡನ್ನಲ್ಲಿ ನೂತನ ಕಚೇರಿ ಉದ್ಘಾಟನೆ ಇದೆ. ಹಾಗೆ ಗೌರವಾಧ್ಯಕ್ಷರು ಅಲ್ಲಿ ಬರ್ತಾ ಇದ್ದಾರೆ. ಗಣರಾಜ್ಯೋತ್ಸವದ ಪಕ್ಕದ ನಮ್ಮ ಆ ಕಚೇರಿಯಲ್ಲಿ ಧ್ವಜಾರೋಹಣವನ್ನು ಮಾಡುವಂಥ ಕಾರ್ಯಕ್ರಮ, ಹಾಗೆ ಒಂದು ಬೈಕ್ ರ್ಯಾಲಿಯನ್ನು ಏರ್ಪಡಿಸಲಾಗಿದೆ. ಇಲ್ಲಿರುವಂಥ ಎಲ್ಲ ಸೈನಿಕರು ತಪ್ಪದೆ ವಿಲ್ಸನ್ ಗಾರ್ಡನ್ಗೆ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.